ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 24ರ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದೇ ವಾರದಂದು ನಾವು ಕಲಾಂ ಮೇನ್ಸ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿದ್ವಿ. ಪ್ರತಿದಿನವೂ ಕೂಡ ಪೊಲಿಟಿ ಹಾಗೂ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ಒಂದೊಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೇವೆ. ಪ್ರಾಕ್ಟೀಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಂತ ಎಲ್ಲರಿಗೂ ಕೂಡ ಮೊದಲಿಗೆ ಅಭಿನಂದನೆಗಳು. ಯಾಕೆಂದ್ರೆ ನೀವು ಪ್ರಾರಂಭ ಮಾಡಿದ್ದೀರಾ ಉತ್ತರಗಳನ್ನು ಬರೆಯೋದಕ್ಕೆ. ಇದು ಹೀಗೆ ಪ್ರಾಕ್ಟೀಸ್ ಆಗ್ತಾ ಹೋದ್ರೆ ನೀವು ಖಂಡಿತವಾಗ್ಲೂ ಮೇನ್ಸ್ನಲ್ಲಿ ಒಳ್ಳೆ ಉತ್ತರಗಳನ್ನು ಬರೀತೀರಾ. ಆದ್ರಿಂದ ಯಾರೆಲ್ಲ ಪ್ರಾರಂಭ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನೀವು ಬರ್ತಿರ್ತಕ್ಕಂಥ ಉತ್ತರಗಳಲ್ಲಿ ಧನಂಜಯ್, ಬಾಲಕೃಷ್ಣ, ಶಿರೀಷಾ ಇವರ ಉತ್ತರಗಳು ಬಹಳ ಅಚ್ಚುಕಟ್ಟಾಗಿರೋದ್ರಿಂದ ಆ ಉತ್ತರಗಳನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತೇನೆ. ಪ್ರಶ್ನೆಗಳ ಉತ್ತರಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ನಿನ್ನೆಯಷ್ಟೇ UPSC ಹಾಗೂ KPSC ಪರೀಕ್ಷೆಗಳ ಪ್ರಿಲಿಮ್ಸ್ ರಿಸಲ್ಟ್ಸ್ಗಳು ಹೊರಬಂದಿದ್ದು, ಯಾರೆಲ್ಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರೇ ಉತ್ತೀರ್ಣರಾಗಿಲ್ಲ ಅಂತಂದ್ರೂ ಕೂಡ ನೀವು ಕೂಡ ಇವತ್ತಿನಿಂದಲೇ ನಿಮ್ಮ ಪ್ರಿಪ್ರೇಷನ್ ಅನ್ನ ಮುಂದಿನ ಎಕ್ಸಾಮ್ಸ್ಗಳಿಗೆ ಅಂತ ಹೇಳಿ ತಯಾರಿ ಮಾಡಬೇಕಾಗುತ್ತೆ. ನೀವು ಕೂಡ ನಿಮ್ಮ ಪ್ರಿಪ್ರೇಷನ್ ಅನ್ನ ನಿಲ್ಲಿಸಬಾರ್ದು ಅಥವಾ ಮನಗುಂದಬಾರ್ದು. ಇವತ್ತು ಯಾರೆಲ್ಲ ಸಕ್ಸಸ್ ಕಂಡಿದ್ದಾರೆ ಅವರು ಕೂಡ ಎಷ್ಟೋ ಅಟೆಂಪ್ಟ್ಸ್ಗಳಲ್ಲಿ ಫೇಲ್ಯೂರ್ ಅನ್ನ ಕಂಡು ಇವತ್ತು ಸಕ್ಸಸ್ ಕಂಡಿರ್ತಕ್ಕಂಥದ್ದು. ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿರ್ತಕ್ಕಂಥವ್ರು ಈಗಾಗಲೇ ನಿಮ್ಮ ಪ್ರಿಪ್ರೇಷನ್ ಅನ್ನ ತಯಾರಿಯನ್ನ ಪ್ರಾರಂಭ ಮಾಡಿದ್ದೀರಾ ಅಂತ ಹೇಳಿ ನಾನು ಅನ್ಕೊಂತೇನೆ. ಅಕಸ್ಮಾತ್ ನೀವೇನಾದ್ರೂ ನಿಮ್ಮ ತಯಾರಿಯನ್ನ ಪ್ರಾರಂಭ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಇವತ್ತಿನಿಂದಲೇ ನಿಮ್ಮ ಪ್ರಿಪ್ರೇಷನ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಇನ್ನು ತಡ ಮಾಡಿದ್ರೆ ನೀವು UPSC ಆಗಲಿ KPSC ಆಗಲಿ ಮೈನ್ಸ್ನಲ್ಲಿ ಒಳ್ಳೆ ರಿಸಲ್ಟ್ಸ್ಗಳನ್ನು ಪಡೆಯೋದು ಖಂಡಿತ ಕಷ್ಟ ಆಗುತ್ತೆ. ಆದಷ್ಟು ಶೀಘ್ರದಲ್ಲೇ ತಯಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಮುಖ್ಯ ಪರೀಕ್ಷೆಗೆ ಅಂತ ಹೇಳಿ ಓದೋದಕ್ಕೆ ಪ್ರಾರಂಭ ಮಾಡಿದಂಥ ನಂತರದಲ್ಲಿ ಕೇವಲ ನೀವು ಓದಿದ್ರೆ ಸಾಲದು. ಎಷ್ಟು ಹೊತ್ತು ನೀವು ಓದೋದಕ್ಕೆ ಸಮಯ ಕೊಡ್ತೀರೋ ಅಷ್ಟೇ ಈಕ್ವಲ್ ವೆಯ್ಟೇಜನ್ನು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಾಕ್ಟೀಸ್ಗೆ ಕೂಡ ಟೈಮನ್ನು ಕೊಡಬೇಕಾಗುತ್ತೆ. ಆಫ್ಟರ್ ಆಲ್ ನೀವು ಎಷ್ಟೇ ಓದಿದ್ರೂ ಕೂಡ ಎಕ್ಸಾಮ್ ಹಾಲ್ನಲ್ಲಿ ನೀವು ಎಷ್ಟು ಉತ್ತರವನ್ನು ಪೆನ್ ಡೌನ್ ಮಾಡಿ ಬರ್ತೀರಾ, ಪೇಪರ್ನ ಮೇಲೆ ಎಷ್ಟು ಉತ್ತರವನ್ನು ಬರಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸ್ಗಳು ನಿಂತಿರುವಂಥದ್ದು. ನೀವೆಷ್ಟು ತಿಳಿದಿದ್ದೀರಾ ಅನ್ನೋದನ್ನ ಇಲ್ಲಿ ಪರೀಕ್ಷೆ ಮಾಡಲ್ಲ, ನೀವೆಷ್ಟು ಬರಿತೀರಾ ಅನ್ನೋದೇ ಅವರಿಗೆ ಗೊತ್ತಾಗುವಂಥದ್ದು. ಹಾಗಾಗಿ ಉತ್ತರಗಳನ್ನು ನೀವು ಬರೆಯುವಂಥ ಸ್ಟ್ರಕ್ಚರ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಒಳ್ಳೆ ಕಂಟೆಂಟ್ ಅನ್ನ ಅಲ್ಲಿ ಬರೆಯುವಂಥದ್ದಾಗಿರ್ಬೋದು, ಇದೆಲ್ಲ ನಿಮ್ಗೆ ಅಭ್ಯಾಸ ಆಗಬೇಕು ಅಂತಂದ್ರೆ ನೀವು ಉತ್ತರಗಳನ್ನು ಬರೆದಷ್ಟು ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ನೀವು ಉತ್ತರಗಳನ್ನು ಬರೆಯೋದನ್ನ ದಯವಿಟ್ಟು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಕ್ಸಸ್ ರೇಟ್ ಖಂಡಿತ ಜಾಸ್ತಿ ಆಗುತ್ತೆ. ಇನ್ನು ಈ ವಾರದ ಮೊದಲ ಪ್ರಶ್ನೆಯನ್ನು ನೋಡೋದಾದ್ರೆ, ಇಂಡಿಯಾ ಅಂಡ್ USA ಆರ್ ಟೂ ಲಾರ್ಜ್ ಡೆಮೋಕ್ರಸೀಸ್, ಎಕ್ಸಾಮೈನ್ ದ ಬೇಸಿಕ್ ಟೆನೆಟ್ಸ್ ಆನ್ ವಿಚ್ ದ ಟೂ ಪೊಲಿಟಿಕಲ್ ಸಿಸ್ಟಮ್ಸ್ ಆರ್ ಬೇಸ್ಡ್ ಅಂತ ಹೇಳಿ ನಮ್ಮ ಮೊದಲ ಪ್ರಶ್ನೆಯನ್ನು ಕೇಳಿದ್ವಿ. ಭಾರತ ಮತ್ತು USA ಜಗತ್ತಿನ ಎರಡು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಈ ಎರಡೂ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆ ಯಾವ ಮೂಲ ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನ ನಾವು ಪರೀಕ್ಷಿಸಬೇಕಾಗುತ್ತೆ. ಇಲ್ಲಿ ಎಕ್ಸಾಮೈನ್, ಪರೀಕ್ಷಿಸಿ ಅನ್ನುವಂಥ ಕೀವರ್ಡ್ ಅನ್ನ ಕೇಳಿರ್ತಕ್ಕಂಥದ್ದು. ಧನಂಜಯ್ ಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಉತ್ತರವನ್ನ ಡಿಸ್ಕಸ್ ಮಾಡೋಣ. ನಾನೀಗಾಗಲೇ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನ ನಾನೇ ಡಿಸ್ಕಸ್ ಮಾಡಿರೋದ್ರಿಂದ ನಿಮ್ಮ ಉತ್ತರಗಳನ್ನ ಅಷ್ಟು ಡೀಟೈಲ್ ಆಗಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ನಿಮ್ಮ ಸ್ಟ್ರಕ್ಚರ್ ಸರಿ ಇದೆಯಾ ಅಥವಾ ಇನ್ಯಾವ ರೀತಿ ಬರಿಬೋದಾಗಿತ್ತು, ಇವರು ಬರ್ದಿರ್ತಕ್ಕಂಥದ್ರಲ್ಲಿ ಏನು ಪಾಸಿಟಿವ್ಸ್ ಇದೆ ಇವುಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ಇವರ ಒಂದು ಇಂಟ್ರೊಡಕ್ಷನ್ ಅನ್ನ ನೋಡೋದಾದ್ರೆ, USA ದ ಓಲ್ಡೆಸ್ಟ್ ಡೆಮೋಕ್ರಸಿ ಆಫ್ ದಿ ವರ್ಲ್ಡ್ ಅಂಡ್ ಇಂಡಿಯಾ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್ ಶೇರ್ ಸಮ್ ಕಾಮನ್ ಬೇಸಿಕ್ ಟೆನೆಟ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳಿ ಬಹಳ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಎರಡೇ ಸಾಲಿನಲ್ಲಿ ಒಂದು ಇಂಟ್ರೊಡಕ್ಷನ್ ಅನ್ನು ಬರೆದಿದ್ದಾರೆ. USA ಅನ್ನುವಂಥದ್ದು ಒಂದು ಓಲ್ಡೆಸ್ಟ್ ಡೆಮೋಕ್ರಸಿ ಆಗಿದೆ, ಭಾರತದ ಒಂದು ಡೆಮೋಕ್ರಸಿ ಲಾರ್ಜೆಸ್ಟ್ ಡೆಮೋಕ್ರಸಿ ಆಗಿದೆ. ಈ ಎರಡೂ ಡೆಮೋಕ್ರಸೀಸ್ಗಳ ನಡುವೆ ಇರುವಂತಹ ಒಂದಷ್ಟು ಬೇಸಿಕ್ ಟೆನೆಟ್ಸ್ ಗಳನ್ನ ನೋಡೋಣ ಅನ್ನುವಂತೆ ಒಂದು ಇಂಟ್ರೊಡಕ್ಷನ್ ಅನ್ನ ಬರೆದಿರ್ತಕ್ಕಂಥದ್ದು. ಈ ವಾಕ್ಯವನ್ನ ನೀವು ಬರೆದ್ರೂ ಕೂಡ ಇಲ್ಲಿ ಡೆಮೋಕ್ರಸಿ ಅಂತ ಹೇಳಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ದ ಬೇಸಿಕ್ ಟೆನೆಟ್ಸ್ ಬಿಟ್ವೀನ್ ದ ಟೂ ಕಂಟ್ರೀಸ್ ಅಂತ ಹೇಳಿ ನೀವೇನಾದ್ರೂ ಒಂದು ಹೆಡ್ಡಿಂಗ್ ಅನ್ನ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಮ್ಮ ಭಾವನೆ. ನೀವು ಆ ಹೆಡ್ಡಿಂಗ್ ಅನ್ನ ಹಾಕಿ ಅದನ್ನ ಅಂಡರ್ಲೈನ್ ಮಾಡಿ ಪ್ರಾರಂಭ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಡೆಮೋಕ್ರಸಿ, ಸಾವರಿನ್ಟಿ ಅಂತ ಹೇಳಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿದ್ದಾರೆ. ಡೆಮೋಕ್ರಸಿ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಬರೆಯುವಾಗ ಅಬ್ರಹಂ ಲಿಂಕನ್ ಅವರ ಹೆಸರನ್ನು ಬರೆಯುವಾಗ ಅಂಡರ್ಲೈನ್ ಅನ್ನು ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಅನ್ನ ಡಬಲ್ ಇನ್ವೈಟೆಡ್ ಕಾಮಾದೊಳಗೆ ಇಟ್ಟಿದ್ದಾರೆ. ಈ ರೀತಿ ನಿಮ್ಮ ಆನ್ಸರ್ಸ್ ಅನ್ನು ಬರೆಯುವಾಗ ಇವೆಲ್ಲವುಗಳನ್ನು ನೀವು ತಪ್ಪದೇ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಎಕ್ಸಾಮಿನರ್ಗೆ ನಿಮ್ಮ ಆನ್ಸರ್ ಅನ್ನುವಂಥದ್ದು ಐ ಕ್ಯಾಚಿ ಆಗಿರಬೇಕಾಗುತ್ತೆ. ಅಂದ್ರೆ ಅವ್ರು ನೋಡಿದ ತಕ್ಷಣ ನಿಮ್ಮ ಆನ್ಸರ್ ಅವರನ್ನ ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡುವಲ್ಲಿ ಇವೆಲ್ಲ ಕೂಡ ಪ್ರಾಮುಖ್ಯತೆ ಪಡೆಯೋದ್ರಿಂದ ಈ ರೀತಿ ನಿಮ್ಮ ಆನ್ಸರ್ ಸ್ಟ್ರಕ್ಚರ್ ಆಗಬೇಕಾಗುತ್ತೆ. ಇನ್ನು ಸಾವರಿನ್ ಅಂತ ಹೇಳುವಾಗ ಬೋತ್ ಕಂಟ್ರೀಸ್ ಆರ್ ಸಾವರಿನ್ ಅಂಡ್ ದೇ ಆರ್ ನಾಟ್ ಬೌಂಡ್ ಬೈ ಎನಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಒಂದು ಅಂಶವನ್ನ, ಒಂದು ಪಾಯಿಂಟ್ ಅನ್ನ ನೀವು ಬರೆಯುವಂಥದ್ದು, ಅದರ ಎಕ್ಸ್ಪ್ಲನೇಷನ್ ಅನ್ನ ಕೆಳಗೆ ಬರೆಯುವಂಥದ್ದು, ಈ ರೀತಿ ಸಿಂಪಲ್ ಆಗಿ ಉತ್ತರವನ್ನ ನೀಡ್ತಾ ಹೋಗಿರುವಂಥದ್ದು. ರಿಪಬ್ಲಿಕ್ ಆಗಿರ್ಬೋದು, ಫೆಡರಲಿಸಮ್ ಆಗಿರ್ಬೋದು, ಸಪ್ರೇಷನ್ ಆಫ್ ಪವರ್ಸ್ ಅಂಡ್ ಡಿವಿಷನ್ ಆಫ್ ಪವರ್ ಇವೆಲ್ಲವೂ ಕೂಡ ಭಾರತ ಮತ್ತು USA ನಡುವೆ ಇರ್ತಕ್ಕಂಥ ಒಂದು ರೀತಿಯ ಮೂಲ ಸಿದ್ಧಾಂತಗಳಾಗಿದೆ. ಈ ಎರಡು ರಾಷ್ಟ್ರಗಳ ಡೆಮೋಕ್ರಸಿಯಲ್ಲಿ ಇರ್ತಕ್ಕಂಥ ಮೂಲ ಸಿದ್ಧಾಂತಗಳು. ರಿಪಬ್ಲಿಕ್ ಅಂತ ಬರೆದಾಗ ಆ ಪದಕ್ಕೆ ಕ್ರಿಸ್ಪ್ ಆಗಿ ಎಷ್ಟು ಬೇಕೋ ಅಷ್ಟು ಉತ್ತರವನ್ನ, ಎಲೆಕ್ಟೆಡ್ ಹೆಡ್ ಅನ್ನ ನಾವು ಆಯ್ಕೆ ಮಾಡುವಂಥದ್ದನ್ನ ನಾವು ರಿಪಬ್ಲಿಕ್ ಅಂತೇವೆ. ಆ ಎಲೆಕ್ಟೆಡ್ ಹೆಡ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು. ಇನ್ನು ಫೆಡರಲಿಸಮ್ ಅಂತ ಅಂದಾಗ USA ಫೆಡರಲಿಸಮ್ನ ಬಗ್ಗೆ ಬರೆದಿರ್ತಕ್ಕಂಥದ್ದು. ಸಪ್ರೇಷನ್ ಆಫ್ ಪವರ್ನ ವಿಚಾರಕ್ಕೆ ಬಂದಾಗ USA ಅಲ್ಲಿ ಸ್ಟ್ರಿಕ್ಟ್ ಆಗಿ ಸಪ್ರೇಷನ್ ಆಫ್
ಪವರ್ ಅನ್ನು ಫಾಲೋ ಮಾಡಿದ್ರೆ ಭಾರತದಲ್ಲಿ ಸಪ್ರೇಷನ್ ಆಫ್ ಪವರ್ ಅನ್ನುವಂಥದ್ದು, ಡಿವಿಷನ್ ಆಫ್ ಪವರ್ ಅನ್ನುವಂಥದ್ದು ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಎರಡರಲ್ಲೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ಇವರು ಸಾಮ್ಯತೆಯೊಟ್ಟಿಗೆ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಎರಡು ರಾಷ್ಟ್ರಗಳ ಮೂಲ ಸಿದ್ಧಾಂತಗಳನ್ನು ಬರೆಯುವಾಗ ಎರಡು ರಾಷ್ಟ್ರಗಳ ಮೂಲ ಸಿದ್ಧಾಂತಗಳು ಒಂದೇ ಆಗಿದ್ರು ಅವುಗಳ ಪಾಲನೆ ಅಥವಾ ಅವುಗಳ ಬಳಕೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಕೂಡ ಇವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಈ ರೀತಿ ನಾವು ಮೆನ್ಷನ್ ಮಾಡೋದ್ರಿಂದ ಎಕ್ಸಾಮೈನರ್ಗೆ ಇದ್ರ ಬಗ್ಗೆ ನಮಗೆ ಡೀಪ್ ನಾಲೆಡ್ಜ್ ಇದೆ ಅನ್ನುವಂಥದ್ದು ಅರ್ಥ ಆಗುತ್ತೆ, ಒಳ್ಳೆ ಮಾರ್ಕ್ಸ್ಗಳು ನಮಗೆ ಫೆಚ್ ಆಗುತ್ತೆ. ಇಂಡಿಪೆಂಡೆಂಟ್ ಜುಡಿಷಿಯರಿಯನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಪಾಯಿಂಟ್ಸ್ಗಳಂದರೆ ಈಕ್ವಾಲಿಟಿಯನ್ನು ಕೂಡ ನಾವು ಮೆನ್ಷನ್ ಮಾಡ್ಬೋದು. ಈ ರೀತಿ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಕೂಡ ನಾವು ಬರೀಬೋದಾಗುತ್ತೆ. ಇಲ್ಲಿ ನೀವು ಸಾಕಷ್ಟು ಪಾಯಿಂಟ್ಸ್ಗಳನ್ನು ಬರೆದಿದ್ದೀರಾ. ದಿಸ್ ಇಸ್ ಎನಫ್. ನಿಮ್ಮ ಈ ಒಂದು ಉತ್ತರಕ್ಕೆ ಇಷ್ಟು ಪಾಯಿಂಟ್ಸ್ಗಳು ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಎನಫ್ ಆಗುತ್ತೆ. ಇನ್ನು ಸಮ್ ಫೀಚರ್ಸ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಡಿಫರ್ ಫ್ರಮ್ USA ಅಂತ ಹೇಳಿ ಭಾರತ ಮತ್ತು USA ಒಟ್ಟಿಗಿನ ಸಾಮ್ಯತೆಗಳನ್ನು ಇಷ್ಟೊತ್ತು ಹೇಳಿದ್ರೆ ಈಗ ವ್ಯತ್ಯಾಸಗಳನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿದ್ದೀರಾ. ಇದು ನಿಮ್ಮ ಉತ್ತರದಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಕನ್ಕ್ಲೂಡ್ ಮಾಡುವಂಥ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳು ಕೂಡ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳಿಗೆ ಬೌಂಡ್ ಆಗಿದ್ರು, ಆ ವ್ಯಾಲ್ಯೂಸ್ಗಳಿಗೆ ಬೌಂಡ್ ಆಗಿದ್ರು ಕೂಡ ಅವರು ಎರಡೂ ರಾಷ್ಟ್ರಗಳು ಕೂಡ ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲದ ಕಾರಣದಿಂದ ಡೆಮೋಕ್ರಸಿ ಇಂಡೆಕ್ಸ್ನಲ್ಲಿ ಎರಡೂ ರಾಷ್ಟ್ರಗಳು ಫ್ಲಾಡ್ ಡೆಮೋಕ್ರಸಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನೀಡ್ ಆಫ್ ದಿ ಅವರ್ ಅನ್ನುವಂಥದ್ದು ಡೆಮೋಕ್ರಸಿಯನ್ನು ಸ್ಟ್ರೆಂಥನ್ ಮಾಡಬೇಕಾಗಿರುವಂಥ ಒಂದು ಕೆಲಸ. ಅದರ ಮೂಲಕವಾಗಿ ಇಡೀ ವರ್ಲ್ಡ್ಗೆ ಎಕ್ಸಾಂಪಲ್ ಅನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಬರೆದಿದ್ದೀರಾ. ಇದು ಒಳ್ಳೆಯ ಒಂದು ಕನ್ಕ್ಲೂಷನ್ ಅಂತಾನೆ ಹೇಳ್ಬೋದು. ಆದರೆ ಆದಷ್ಟು ನಿಮ್ಮ ಕನ್ಕ್ಲೂಷನ್ನಲ್ಲಿ ಬರೆಯುವಾಗ ಪಾಸಿಟಿವ್ ವೈಬ್ ಅನ್ನು ತೋರಿಸಿ ಆಪ್ಟಿಮಿಸ್ಟಿಕ್ ಕನ್ಕ್ಲೂಷನ್ಸ್ಗಳನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿ. ಮುಂದಿನ ಪ್ರಶ್ನೆಯಲ್ಲಿ ಆನ್ ವಾಟ್ ಗ್ರೌಂಡ್ಸ್ ಅ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್ ಅಂಡರ್ ದಿ RPA 1951 ಆಲ್ಸೋ ಮೆನ್ಷನ್ ದಿ ರೆಮಿಡೀಸ್ ಅವೈಲಬಲ್ ಟು ಸಚ್ ಪರ್ಸನ್ ಅಗೇನ್ಸ್ಟ್ ಹಿಸ್ ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳಿ ಕೇಳಿದ್ದೇವೆ. 1951ರ ಜನಪ್ರತಿನಿಧಿ ಕಾಯ್ದೆಯಡಿ ಜನಪ್ರತಿನಿಧಿಗಳ ಅನರ್ಹತೆಯ ಮಾನದಂಡಗಳನ್ನು ತಿಳಿಸಿ ಹಾಗೂ ಈ ಅನರ್ಹತೆ ವಿರುದ್ಧ ಲಭ್ಯವಿರುವ ಪರಿಹಾರಗಳನ್ನು ತಿಳಿಸಿ ಅಂತ ಹೇಳಿ ನಮ್ಮ ಪ್ರಶ್ನೆಯಲ್ಲಿ ನಾವು ಕೇಳಿದಂಥದ್ದು. ಬಾಲಕೃಷ್ಣ ಅವರು ಕನ್ನಡದಲ್ಲಿ ಉತ್ತರವನ್ನು ಬರೆದಿದ್ದಾರೆ. ಇದು ಕನ್ನಡದ ಉತ್ತರಗಳಾಗಿರೋದ್ರಿಂದ ನಾನು ಇಂಗ್ಲಿಷ್ನಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ರಿಂದ ಕನ್ನಡದ ಉತ್ತರಗಳನ್ನು ಪೂರ್ತಿಯಾಗಿ ಓದೋದಕ್ಕೆ ಪ್ರಯತ್ನ ಮಾಡೋಣ. ಜನಪ್ರತಿನಿಧಿ ಕಾಯ್ದೆ 1951ರಲ್ಲಿ ಸಂಸತ್ತಿನ ಉಭಯ ಸದನಗಳ ಹಾಗೂ ರಾಜ್ಯದಲ್ಲಿನ ವಿಧಾನಸಭೆ ಸದನಗಳಿಗೆ ಚುನಾವಣೆ ನಡೆಸಲು ಅವರ ಸದಸ್ಯರ ಅರ್ಹತೆ ಅನರ್ಹತೆಗೆ ಸಂಬಂಧಿಸಿದ ಎಲ್ಲ ನಿಬಂಧನೆಗಳ ಹಾಗೂ ಚುನಾವಣಾ ವಿವಾದಗಳಿಗೆ ಸಂಬಂಧಿಸಿದ ಪರಿಹಾರವನ್ನ ನೀಡಲಾಗಿದೆ ಅಂತ ಹೇಳಿ 1951ರ ಜನಪ್ರತಿನಿಧಿ ಕಾಯ್ದೆಯಲ್ಲಿ ಇರುವಂತಹ ಪ್ರಮುಖವಾದಂತಹ ವಿಚಾರಗಳು ಯಾವುದು ಅನ್ನೋದನ್ನ ಇಲ್ಲಿ ಕಾಯ್ದೆಯ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ಕಾಯ್ದೆಯನ್ನ ಇಂಟ್ರೊಡಕ್ಷನ್ ನಲ್ಲಿ ಬಳಸ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಅಂತಾನೆ ಹೇಳ್ಬೋದು. ಇನ್ನು ಜನಪ್ರತಿನಿಧಿ ಕಾಯ್ದೆ 1951ರ ಅಡಿಯಲ್ಲಿ ಅನರ್ಹತೆಗಿರುವಂತಹ ಮಾನದಂಡಗಳು ಯಾವುದು ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋಗಿದ್ದಾರೆ. ಚುನಾವಣೆಯಲ್ಲಿ ಭ್ರಷ್ಟಾಚಾರವೆಸಗಿದ್ದರೆ ಅಥವಾ ಅಕ್ರಮವಾಗಿ ಚುನಾವಣೆಯಲ್ಲಿ ಗೆದ್ದಿದ್ದರೆ ಅಂತವರನ್ನ ಅನರ್ಹತೆಗೊಳಿಸಬಹುದು ಅಂತ ಹೇಳುವಂಥದ್ದು. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷದ ಜೈಲು ಶಿಕ್ಷೆಗೆ ಒಬ್ಬ ಸದಸ್ಯ ಒಳಗಾದ್ರೆ ಅವರು ಅನರ್ಹತೆಗೊಳ್ಳುತ್ತಾರೆ. ನಿಗದಿತ ಸಮಯದಲ್ಲಿ ಚುನಾವಣಾ ವೆಚ್ಚದ ದಾಖಲಾತಿಯನ್ನು ಸಲ್ಲಿಸಲು ವಿಫಲವಾದರೆ ಅವರನ್ನು ಕೂಡ ಅನರ್ಹತೆಗೆ ಒಳಪಡಿಸಲಾಗುತ್ತೆ. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿದ್ದರೆ ಅವರನ್ನ ಅನರ್ಹಗೊಳಿಸಬಹುದು. ಲಂಚ ಸ್ವೀಕರಿಸಿದ ಅಪರಾಧಕ್ಕೆ ಅನರ್ಹತೆಯನ್ನು ಮಾಡಬಹುದು. ವಿಭಿನ್ನ ಗುಂಪುಗಳ ನಡುವೆ ದ್ವೇಷ ಭಾವನೆಯನ್ನ ಉತ್ತೇಜಿಸಿದರೆ ಅವರನ್ನು ಕೂಡ ಅನರ್ಹತೆಗೆ ಒಳಪಡಿಸಬಹುದು. ಅಸ್ಪೃಶ್ಯತೆ, ವರದಕ್ಷಿಣೆ ಮುಂತಾದ ಸಾಮಾಜಿಕ ಅಪರಾಧವನ್ನ ಉತ್ತೇಜಿಸಿದರೆ ಅಥವಾ ಅದರಲ್ಲಿ ಭಾಗಿಯಾದರೆ ಅವರನ್ನು ಕೂಡ ಅನರ್ಹತೆಗೆ ಒಳಗೊಳಿಸಬಹುದು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಮ್ಮೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಸ್ಪೆಲ್ಲಿಂಗ್ಸ್ಗಳು ಯಾವುದೇ ರೀತಿಯಾಗಿ ತಪ್ಪಾಗದೇ ಇರುವಂತೆ ನೋಡ್ಕೊಳ್ಳಿ. ಮತ್ತೆ ಇವರ ಉತ್ತರದಲ್ಲಿ ಅಂಡರ್ಲೈನ್ ಮಾಡಿಲ್ಲದೆ ಇರತಕ್ಕಂಥದ್ದು ಆದಷ್ಟು ಅಂಡರ್ಲೈನ್ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿ. ಇಂಪಾರ್ಟೆಂಟ್ ವರ್ಡ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷದ ಜೈಲು ಶಿಕ್ಷೆ ಇಷ್ಟನ್ನು ನಾವು ತೋರಿಸಿದ್ರೆ ಮುಂದಿನ ಅಂಶಗಳು ನಾವು ಅವರು ಓದಲಿಲ್ಲ ಅಂದ್ರೂ ಕೂಡ ಅವರಿಗೆ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಅಂಶಗಳಿಗೆ ಅಂಡರ್ಲೈನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಉತ್ತರದಲ್ಲಿ ಪ್ರಶ್ನೆ ಏನ್ ಕೇಳಿದೆ ಅಷ್ಟನ್ನ ಕಂಪ್ಲೀಟ್ ಆಗಿ ನೀವು ಅಡ್ರೆಸ್ ಮಾಡಿದ್ದೀರಾ. ಅನರ್ಹತೆಗೆ 1951ರ ಕಾಯ್ದೆಯಡಿಯಲ್ಲಿ ಇರ್ತಕ್ಕಂಥ ಮಾನದಂಡಗಳೆಲ್ಲವನ್ನ ಕೂಡ ನೀವು ಬರ್ದಿರ್ತಕ್ಕಂಥದ್ದು. ಇನ್ನ ಪ್ರಶ್ನೆಯ ಸೆಕೆಂಡ್ ಪಾರ್ಟ್ ನಲ್ಲಿ ಅನರ್ಹತೆಯ ವಿರುದ್ಧದ ಪರಿಹಾರಗಳನ್ನ ಕೇಳಿರ್ತಕ್ಕಂಥದ್ದು. ಯಾವುದೇ ಪ್ರಶ್ನೆಯಲ್ಲಿ ಈ ರೀತಿ 2 ಪ್ರಶ್ನೆಗಳನ್ನ ಒಂದೇ ಪ್ರಶ್ನೆಯ ಅಡಿಯಲ್ಲಿ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಅನರ್ಹತೆಯ ಇರ್ತಕ್ಕಂಥ ಮಾನದಂಡಗಳು ಮತ್ತೆ ಪರಿಹಾರಗಳು ಎರಡನ್ನೂ ಕೇಳಿದ್ದಾರೆ. ಕೆಲವೊಮ್ಮೆ ನಾವು ಬರೆಯುವಂತ ಗಾಬರಿಯಲ್ಲೋ ಅಥವಾ ಬರೆಯುವಾಗ ನಾವು ಒಂದೇ ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಬರೆಯುವಂಥದ್ದೋ ಈ ರೀತಿ ಮಾಡಿಕೊಂಡು ಒಂದು ಅಂಶವನ್ನ ಬರೀತೇವೆ, ಮತ್ತೊಂದು ಅಂಶವನ್ನ ಬರೆಯೋದೇ ಇಲ್ಲ, ಅಥವಾ ಒಂದಕ್ಕೆ ಹೆಚ್ಚಿನ ಮಹತ್ವ ಮತ್ತೊಂದಕ್ಕೆ ಬಹಳ ಕಡಿಮೆ ಮಹತ್ವನ ಕೊಡ್ತೇವೆ. ಆ ರೀತಿ ಬರೆದಾಗ ನಮಗೆ ಒಂದು ಒಳ್ಳೆ ಅಂಕಗಳು ಬರೋದನ್ನ ನಾವೇ ಕಳ್ಕೊಳ್ತೀವಿ. ಒಂದ್ ವೇಳೆ ನಮ್ಗೆ ಉತ್ತರ ಗೊತ್ತಿದ್ರು ಕೂಡ ಸರಿಯಾಗಿ ಸ್ಟ್ರಕ್ಚರ್ ಮಾಡದೇ ಇರುವಂತ ಕಾರಣದಿಂದ ನಾವು ಅಂಕಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಈ ಪ್ರಶ್ನೆಯಲ್ಲಿ ಅನರ್ಹತೆಗೆ ಇರುವಂತ ಮಾನದಂಡಗಳು ಮತ್ತು ಅನರ್ಹತೆಯ ವಿರುದ್ಧದ ಪರಿಹಾರಗಳು ಎರಡನ್ನೂ ಕೂಡ ನಾವು ಈಕ್ವಲ್ ಆಗಿ ಅಡ್ರೆಸ್ ಮಾಡಬೇಕಾಗುತ್ತೆ. ಇನ್ನ ಅನರ್ಹತೆಯ ವಿರುದ್ಧದ ಪರಿಹಾರಗಳನ್ನ ನೋಡೋದಾದ್ರೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಕೇವಲ ಚುನಾವಣಾ ಅರ್ಜಿಗಳ ಮೂಲಕ ಪ್ರಶ್ನೆ ಮಾಡಬಹುದು. ಹೈಕೋರ್ಟ್ ವಿಚಾರಣೆ ನಡೆಸಿದರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಇದು ಒಂದು ಪರಿಹಾರ ಅಂತಾನೆ ಕರೆಸಿಕೊಳ್ಳುತ್ತೆ. ಚುನಾವಣಾ ಆಯೋಗದ ಸಲಹೆ ಮೇರೆಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲ
ಓರ್ವ ಸದಸ್ಯನನ್ನ ಅನರ್ಹಗೊಳಿಸಿ ಆದೇಶ ಹೊರಡಿಸಬಹುದು. ಅನರ್ಹ ಹೊಂದಿದ ಅಭ್ಯರ್ಥಿಯನ್ನ ಚುನಾವಣಾ ಆಯೋಗ ಆ ಕಾಯ್ದೆಯ ಸೆಕ್ಷನ್ 11 ಬಳಸಿ ಅವರ ಅನರ್ಹತೆ ತೆಗೆದುಹಾಕಬಹುದು ಅಥವಾ ಕಡಿಮೆ ಮಾಡಬಹುದು. ಉದಾಹರಣೆಗೆ ಇತ್ತೀಚೆಗೆ ಚುನಾವಣಾ ಆಯೋಗ ಸಿಕ್ಕಿಂ ಮುಖ್ಯಮಂತ್ರಿಗಳ ಅನರ್ಹತೆಯನ್ನ ತೆಗೆದುಹಾಕಿದೆ. ಇಲ್ಲಿ ಸಿಕ್ಕಿಂ ಅಂತ ಬರೆಯುವಾಗ ನೋಡಿ, ನೀವು ಬರ್ದಿದ್ದೀರಾ, ಆದ್ರೂ ಕೂಡ ಇದು ಕಾಣಿಸ್ತಾ ಇಲ್ಲ, ನಾವಿಲ್ಲಿ ಅನುಸ್ವಾರ ಬಿಟ್ಟು ಹೋದಾಗ ಆಗಿದೆ. ಈ ರೀತಿ ಆದಾಗ ನಿಮಗೆ ಎವ್ಯಾಲ್ಯೂಯೇಟರ್ಸ್ಗಳಿಗೆ ಈ ತರ ತಪ್ಪುಗಳು ಪದೇ ಪದೇ ಕಣ್ಣಿಗೆ ಕಂಡ್ರೆ ಒಟ್ಟಾರೆ ಅಂಕಗಳು ಬರುವಾಗ 6 ಬರುವ ಕಡೆ 5 ಬರುವಂತ ಚಾನ್ಸಸ್, 5 ಬರುವ ಕಡೆ 4 ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹಾಗಾಗಿ ಇಂಥ ತಪ್ಪುಗಳನ್ನ ಮಾಡದೆ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇತ್ತೀಚಿನ ಒಂದು ಉದಾಹರಣೆಯನ್ನ ಇಲ್ಲಿ ನೀಡಿರ್ತಕ್ಕಂಥದ್ದು. ಈ ರೀತಿ ಇತ್ತೀಚಿನ ಉದಾಹರಣೆಗಳನ್ನ ಕೊಡೋದ್ರ ಮುಖಾಂತರವಾಗಿ ನೀವು ಎವ್ಯಾಲ್ಯೂಯೇಟರ್ಸ್ಗಳಿಗೆ ಕನೆಕ್ಟ್ ಆಗ್ತೀರಾ. ಈಗಿನ ರೀಸೆಂಟ್ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋದಾಗ ಅವರಿಗೆ ನೀವು ಹೌದು ಕರೆಂಟ್ ಅಫೇರ್ಸ್ನ ನೀವು ಅಪ್ಡೇಟ್ ಆಗ್ತಾ ಇದ್ದೀರಾ, ಇವೆಲ್ಲವನ್ನ ನಿಮ್ಮ ಉತ್ತರಗಳ ಮೂಲಕ ನೀವು ತೋರಿಸ್ತಾ ಹೋಗ್ತೀರಾ. ಅದರಲ್ಲೂ KPSCಯಲ್ಲಿ ಹೆಚ್ಚಿನದಾಗಿ ಸ್ಟ್ಯಾಟಿಕ್ ಪೋರ್ಷನ್ಸ್ನಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳುವಂಥದ್ದು, ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳುವಂಥದ್ದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಹೆಚ್ಚಿನದಾಗಿ ಸ್ಟ್ಯಾಟಿಕ್ ಕ್ವೆಶನ್ಸ್ಗಳಿರುತ್ತೆ. ಆ ಸಂದರ್ಭದಲ್ಲಿ ನೀವು ಓದಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ಈ ರೀತಿ ಉದಾಹರಣೆಗಳನ್ನ ಕೊಡೋದಕ್ಕೆ ಬಳಸ್ಕೊಳ್ಬೇಕು. ನಿಮ್ಮ ಕರೆಂಟ್ ಅಫೇರ್ಸ್ ಅನ್ನುವಂಥದ್ದು ನಿಮ್ಮ ಉದಾಹರಣೆಗಳಲ್ಲಿ ಕಾಣ್ತಾ ಇರುತ್ತೆ. ಕೆಲವರು ಉದಾಹರಣೆಯನ್ನ ಕೊಡದೆ ಕೇವಲ ಕೇಳಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಬರೆದು ನೀವು ಉದಾಹರಣೆಯೊಟ್ಟಿಗೆ ಉತ್ತರಗಳನ್ನ ಬರೆದಿದ್ದಾಗ ಖಂಡಿತವಾಗ್ಲೂ ನೀವು ಪ್ರತಿಯೊಂದು ಪ್ರಶ್ನೆಯಲ್ಲೂ 1-2 ಅಂಕಗಳನ್ನ ಹೆಚ್ಚಾಗಿ ಪಡಿತೀರಾ. ಆಗ ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಸಕ್ಸಸ್ ಸಿಗೋದಕ್ಕೆ ನೀವು ಸಕ್ಸಸ್ಗೆ ಹತ್ರನೇ ಆಗ್ತೀರಾ ಅಂತ ಹೇಳ್ಬೋದು. ಇನ್ನು ಇವರು ಕನ್ಕ್ಲೂಷನ್ ಅಲ್ಲಿ ಚುನಾವಣೆ ಎಂಬುದು ಪ್ರಜಾಪ್ರಭುತ್ವದ ಜೀವಾಳವಿದ್ದಂತೆ ಇದು ರಾಷ್ಟ್ರದ ಭವಿಷ್ಯವನ್ನ ನಿರ್ಧರಿಸುವ ಪ್ರಮುಖ ಪ್ರಕ್ರಿಯೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಪರಾಧ ಹಿನ್ನೆಲೆ ಹೊಂದಿದವರು ಹೆಚ್ಚು ಚುನಾವಣೆಯಲ್ಲಿ ಭಾಗವಹಿಸುತ್ತಿರುವುದರಿಂದ ಸೂಕ್ತ ಕ್ರಮವನ್ನು ತರುವ ಅಗತ್ಯತೆ ಇದೆ ಅಂತ ಹೇಳಿ ಬರೆದಿರ್ತಕ್ಕಂಥದ್ದು. ಚುನಾವಣೆಗಳ ಮಹತ್ವವನ್ನ ತಮ್ಮ ಕನ್ಕ್ಲೂಷನ್ ಅಲ್ಲಿ ತಿಳಿಸಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನ ತೋರಿಸಿ ಆ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ತರಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಉಪಸಂಹಾರವನ್ನ ಬರೆಯೋದ್ರ ಮುಖಾಂತರವಾಗಿ ಉತ್ತರವನ್ನ ಕೊನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ವಾಟ್ ಆರ್ ದಿ ಮೆಥಡ್ಸ್ ಯೂಸ್ಡ್ ಬೈ ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಟು ಇನ್ಫ್ಲೂಯೆನ್ಸ್ ದಿ ಪಾಲಿಸಿ ಮೇಕರ್ಸ್ ಇನ್ ಇಂಡಿಯಾ ಅಂಡ್ ಹೌ ಎಫೆಕ್ಟಿವ್ ಆರ್ ದೀಸ್ ಮೆಥಡ್ಸ್ ಅಂತ ಹೇಳಿ ಕೇಳ್ತಾ ಇರುವಂತದ್ದು. ರೈತ ಸಂಘಟನೆಗಳು ಯಾವೆಲ್ಲ ಮೆಥಡ್ಸ್ ಗಳನ್ನ ಫಾಲೋ ಮಾಡಿ ಭಾರತದ ಪಾಲಿಸಿ ಮೇಕರ್ಸ್ ಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಮತ್ತು ಇವರು ಪಾಲನೆ ಮಾಡುವಂತ ಮೆಥಡ್ಸ್ ಗಳು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಅವುಗಳಿಂದ ಬರುವಂತ ಸಕ್ಸಸ್ ಏನಾಗಿರುತ್ತೆ ಅನ್ನೋದನ್ನ ನಾವು ನಮ್ಮ ಉತ್ತರದಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಶಿರೀಷಾ ಅವರು ಬರೆದಿರುವಂತ ಒಂದು ಉತ್ತರವನ್ನ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಕಡೆ ಒಂದಷ್ಟು ಗಮನವನ್ನ ಕೊಡಿ. ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಒಂದಿಷ್ಟು ಲಿಂಕ್ ಮಿಸ್ ಆಗ್ತಾ ಇದೆ. ಮತ್ತೆ ಈ ರೀತಿ ಆರ್ ಅಂಡ್ ಅಂತ ಈ ತರ ಪದಗಳನ್ನ ನೀವು ಕನ್ನಡದಲ್ಲೇ ಮತ್ತು ಅಥವಾ ಅಂತಾನೆ ಬರಿಬೇಕಾಗುತ್ತೆ. ಈ ತರ ಬರೆಯೋದ್ರಿಂದ ನೀವು ಖಂಡಿತ ಅಂಕಗಳನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ ಮಾಡದೆ ಉತ್ತರಗಳನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ರೈತ ಸಂಘಟನೆಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡುವಂತ ಪ್ರಯತ್ನವನ್ನ ಇವರು ಮಾಡಿದ್ದಾರೆ. ರೈತ ಸಂಘಟನೆಗಳು ಒಂದು ಪ್ರೆಷರ್ ಗ್ರೂಪ್ಸ್ ಆಗಿ ಕೂಡ ಕೆಲಸ ಮಾಡುತ್ತೆ ಅನ್ನೋದನ್ನ ಇವರು ಹೇಳಿದ್ದಾರೆ. ಈಗ ಸಂಸತ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಫಾರ್ಮ್ ಬಿಲ್ಸ್ ಗಳ ವಿಚಾರವಾಗಿ ರೈತ ಸಂಘಟನೆಗಳು ದನಿ ಎತ್ತಿದವೆ ಅಂತ ಹೇಳಿ ಆ ಒಂದು ಈಗಿನ ಕಂಟೆಕ್ಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತಮ್ಮ ಒಂದು ಇಂಟ್ರೊಡಕ್ಷನ್ ನಲ್ಲಿ. ಈ ಕಂಟೆಕ್ಸ್ಟ್ ಬಂದಿರತಕ್ಕಂಥದ್ದು ನಿಮ್ಗೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಆದ್ರೆ ಈ ಹಿಂದಿನ ಸಾಲುಗಳು ಒಂದಕ್ಕೊಂದು ಕನೆಕ್ಟ್ ಆಗಿರೋ ತರ ಕಾಣ್ತಾ ಇಲ್ಲ ಅಥವಾ ಸೆಂಟೆನ್ಸ್ ಫಾರ್ಮೇಶನ್ ಸರಿಯಾಗಿ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಒಂದಷ್ಟು ಗಮನವನ್ನ ಕೊಡಿ. ಇನ್ನು ಪ್ರಶ್ನೆಯಲ್ಲಿ ಡಿಮ್ಯಾಂಡ್ ಏನ್ ಕೇಳಿದೆ, ಪ್ರಶ್ನೆ ಏನನ್ನು ಡಿಮ್ಯಾಂಡ್ ಮಾಡ್ತಿದೆ ಅಂತಂದ್ರೆ ರೈತ ಸಂಘಟನೆಗಳು ಯಾವ ಮೆಥಡ್ಸ್ ಗಳನ್ನ ಫಾಲೋ ಮಾಡುತ್ತೆ ಅನ್ನೋದನ್ನ ಡಿಮ್ಯಾಂಡ್ ಮಾಡ್ತಾ ಇದೆ. ಅದನ್ನ ಇಲ್ಲಿ ಇವರು ಅಡ್ರೆಸ್ ಮಾಡಿದ್ದಾರೆ. ಆ ಪ್ರಶ್ನೆಯ ಡಿಮ್ಯಾಂಡ್ ಅನ್ನ ಅಡ್ರೆಸ್ ಮಾಡುವಾಗ ಅದನ್ನ ಹೆಡ್ಡಿಂಗ್ ನ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು. ಈ ರೀತಿ ಬರೆಯುವಂಥದ್ದು ನಮ್ಮ ಉತ್ತರ ಸ್ಟ್ರಕ್ಚರ್ಡ್ ಮ್ಯಾನರ್ ನಲ್ಲಿ ಕಾಣೋ ತರ ಮಾಡುತ್ತೆ. ಈ ರೀತಿ ಬರೆಯೋದನ್ನ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ಹೆಡ್ಡಿಂಗ್ ಗಳನ್ನ ಹಾಕಿ ಅದರ ಕೆಳಗೆ ನಮ್ಮ ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ಪಾದಯಾತ್ರೆ ಮತ್ತು ರ್ಯಾಲಿಗಳ ಬಗ್ಗೆ ಬರೆದಿದ್ದಾರೆ. ನಂತರದಲ್ಲಿ ಪ್ರದರ್ಶನಗಳು ಅಥವಾ ಮುಷ್ಕರದ ಬಗ್ಗೆ ಬರೆದಿದ್ದಾರೆ. ರಾಜಕೀಯದಲ್ಲಿ ಭಾಗವಹಿಸುವುದು ಅಂತ ಹೇಳಿ ಅಂದ್ರೆ ರೈತರ ಕಲ್ಯಾಣವನ್ನ ತರೋದಕ್ಕೆ ರಾಜಕೀಯ ಪಕ್ಷಗಳಿಗೆ ಬೆಂಬಲವನ್ನ ನೀಡುವಂಥದ್ದು, ಈ ಮೂಲಕ ಅವರ ಒಂದು ಸಪೋರ್ಟ್ ಅನ್ನ ಪಡ್ಕೊಳ್ಳುವಂಥದ್ದು ಅಂತ ಹೇಳಿ ಅದರ ಎಕ್ಸ್ಪ್ಲನೇಷನ್ ಅನ್ನ ಕೂಡ ಬರೆದಿರ್ತಕ್ಕಂಥದ್ದು. ಮಾಧ್ಯಮಗಳ ಮೂಲಕ ಪ್ರತಿಭಟನೆಗಳನ್ನ ಮಾಡುವಂಥದ್ದು. ಮಾಧ್ಯಮಗಳು ಕೂಡ ಇವತ್ತು ಸಾಕಷ್ಟು ಪ್ರಭಾವವನ್ನು ಬೀರೋದ್ರಿಂದ ಮಾಧ್ಯಮ ಕೂಡ ಒಂದು ಮೆಥಡ್ ಆಗುತ್ತೆ, ರೈತರು ಫಾಲೋ ಮಾಡುವಂತ ಒಂದು ಮೆಥಡ್ ಆಗುತ್ತೆ ಅಂತ ಹೇಳಿ ಒಟ್ಟಾರೆ ಒಂದು 4 ಅಂಶಗಳನ್ನ ಬರೆದಿದ್ದೀರಾ. ಇನ್ನಷ್ಟು ಹೆಚ್ಚಿನ ಅಂಶಗಳನ್ನು ಕೂಡ ನೀವು ಬರಿಬೋದಾಗಿತ್ತು ಅನ್ಸುತ್ತೆ. ಇನ್ನು ಪರಿಣಾಮಗಳನ್ನ ಬರೆಯುವಂತ ಸಂದರ್ಭದಲ್ಲಿ ಈ ಮೇಲಿನ ವಿಧಾನಗಳು ಭಾಗಶಃ ಯಶಸ್ವಿಯಾಗಿವೆ. ಅಂದ್ರೆ ಇವುಗಳ ರಿಸಲ್ಟ್ಸ್ ಏನು, ಈ ಮೆಥಡ್ಸ್ ಗಳನ್ನ ಫಾಲೋ ಮಾಡಿದ್ರಿಂದ ಎಷ್ಟು ಎಫಿಷಿಯಂಟ್ ಆಗಿ ಈ ಮೆಥಡ್ಸ್ ಗಳು ಕೆಲಸ ಮಾಡಿದಿವೆ ಅನ್ನೋದನ್ನ ಇದು ಕೂಡ ಈ ಪ್ರಶ್ನೆಯ ಸೆಕೆಂಡ್ ಹಾಫ್ ಆಗುತ್ತೆ. ಅದನ್ನ ಇಲ್ಲಿ ಅಡ್ರೆಸ್ ಮಾಡ್ತಾ ಹೋಗಿದ್ದಾರೆ. ಪರಿಣಾಮಗಳನ್ನ ಬರೆಯುವಾಗ ಈ ಮೇಲಿನ ವಿಧಾನಗಳು ಭಾಗಶಃ ಯಶಸ್ವಿಯಾಗಿವೆ, ಹೌದು. ರೈತರ ಉತ್ಪನ್ನಗಳಿಗೆ ಉತ್ತಮ ರೀತಿಯ MSP ಗಳನ್ನ ನಿರ್ಧರಿಸುವಲ್ಲಿ ಅನುಕೂಲವಾಗಿವೆ, ಹೌದು.
ಪಂಜಾಬ್ನಲ್ಲಿ ದೇಶಾದ್ಯಂತ ತಂದ 3 ರೈತ ಮಸೂದೆ 2020ನ ತೀವ್ರ ವಿರೋಧದೊಂದಿಗೆ ರಾಜ್ಯ ಸರ್ಕಾರವು ಇದರಲ್ಲಿ ಬದಲಾಯಿಸಬೇಕು ಎಂದು ಈ ಮಸೂದೆಗಳನ್ನು ಔಪಚಾರಿಕವಾಗಿ ವಿರೋಧಿಸಿದ ಮೊದಲ ರಾಜ್ಯವಾಗಿದೆ ಅಂತ ಹೇಳಿ ಪ್ರಚಲಿತ ವಿದ್ಯಮಾನವೊಂದನ್ನು ನೀವು ಬರೆದಿದ್ದೀರಾ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಯಾಕೆಂದ್ರೆ ಕರೆಂಟ್ ಈವೆಂಟ್ ಅನ್ನ ಇನ್ಕ್ಲೂಡ್ ಮಾಡಿಕೊಂಡು ಉತ್ತರಗಳನ್ನು ಬರೆದಾಗ ಉತ್ತರಕ್ಕೆ ಹೆಚ್ಚು ಮಹತ್ವ ಬರ್ತಾ ಹೋಗುತ್ತೆ. ಇನ್ನು ಆ ಫಾರ್ಮ್ ಬಿಲ್ಸ್ಗಳು ಯಾವುದು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀರಾ. ಒಂದು ವೇಳೆ ಸಮಯಾವಕಾಶ ಇಲ್ಲ ಅಂತ ಅಂದಾಗ ಬರೀಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಎಪಿಎಂಸಿ ಮತ್ತು ಎಂಎಸ್ಪಿಗಳ ಮಹತ್ವವನ್ನು ಕಾಪಾಡುವುದು ಸಂಘಟನೆಯ ಉದ್ದೇಶಗಳಲ್ಲೊಂದಾಗಿದೆ ಅಂತ ಹೇಳ್ತೀರಾ. ಇದರ ಬದಲಾಗಿ ಈ ಸಂಘಟನೆ ಫಾಲೋ ಮಾಡಿರ್ತಕ್ಕಂಥ ಮೆಥಡ್ಸ್ ಗಳಿಂದ ಬರುವಂತ ರಿಸಲ್ಟ್ಸ್ ಗಳ ಬಗ್ಗೆ ನಾವು ಬರೆಯೋದ್ರಿಂದ ಇಲ್ಲಿ ನಾವು ಎಂಎಸ್ಪಿ ಅನ್ನ ಮತ್ತೆ ಎಪಿಎಂಸಿಯ ಮಹತ್ವವನ್ನು ಹೆಚ್ಚುಗೊಳಿಸೋದ್ರಲ್ಲಿ ಸಂಘಟನೆಯ ಭಾಗ ಇದೆ ಅಂತ ಹೇಳಿ ನಾವು ಬರೆದಿದ್ರೆ ಅದು ಇನ್ನಷ್ಟು ಸಮಂಜಸವಾಗಿ ಕಾಣ್ತಾ ಇತ್ತು ಅಂತ ನನ್ನ ಭಾವನೆ. ಒಟ್ಟಾರೆಯಾಗಿ ಕನ್ಕ್ಲೂಷನ್ ನಲ್ಲಿ ಇವರು ರೈತ ಸಂಘಟನೆಗಳು ಬರೀ ಸಂಘಟನೆಗಳಾಗಿ ಹೊಂದಿರದೆ ಯುವ ಪೀಳಿಗೆಯನ್ನ ಒಳಗೊಂಡು ಈಗಿನ ರೈತರ ಸ್ಥಿತಿಗತಿಗಳನ್ನ ಕಾಪಾಡಿ ಅವರ ಅಭಿವೃದ್ಧಿಗೆ ಕಾರಣವಾಗುವುದರಲ್ಲಿ ಮಹತ್ವದ ಹೆಜ್ಜೆಗಳನ್ನ ತೆಗೆದುಕೊಳ್ಬೇಕು. ತಮ್ಮ ಸ್ವ ಹಿತಾಸಕ್ತಿಯನ್ನ ಬದಿಗೊತ್ತಿ ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ತಂತ್ರಜ್ಞಾನಾಧಾರಿತ ವ್ಯವಸಾಯ ಮತ್ತು ವ್ಯಾಪಾರ ವಿಧಾನಗಳನ್ನ ಸರ್ಕಾರದ ಜೊತೆಗೆ ಕೈ ಜೋಡಿಸಬೇಕಾಗಿದೆ ಅಂತ ಹೇಳಿ ಕನ್ಕ್ಲೂಷನ್ ಏನೋ ಚೆನ್ನಾಗಿದೆ, ಆದ್ರೆ ಕಡೆ ಸೆಂಟೆನ್ಸ್ ಅನ್ನ ಬರೆಯುವಾಗ ಸೆಂಟೆನ್ಸ್ ಫಾರ್ಮೇಶನ್ ಕಡೆ ಒಂದಷ್ಟು ಗಮನವನ್ನ ಕೊಡಿ. ಇನ್ನು 4ನೇ ದಿನದ ಪ್ರಶ್ನೆಯನ್ನು ನೋಡೋದಾದ್ರೆ, ಪರ್ಫಾರ್ಮೆನ್ಸ್ ಆಫ್ ವೆಲ್ಫೇರ್ ಸ್ಕೀಮ್ಸ್ ದಟ್ ಆರ್ ಇಂಪ್ಲಿಮೆಂಟೆಡ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಈಸ್ ನಾಟ್ ಸೋ ಎಫೆಕ್ಟಿವ್ ಡ್ಯೂ ಟು ಆಬ್ಸೆನ್ಸ್ ಆಫ್ ದೇರ್ ಅವೇರ್ನೆಸ್ ಅಂಡ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅಟ್ ಆಲ್ ಸ್ಟೇಜಸ್ ಆಫ್ ಪಾಲಿಸಿ ಪ್ರೋಸೆಸ್ ಡಿಸ್ಕಸ್ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ದುರ್ಬಲ ವರ್ಗದವರಿಗೆ ಅಂತ ಹೇಳಿ ತರುವಂತ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳು ಅಥವಾ ವೆಲ್ಫೇರ್ ಸ್ಕೀಮ್ಸ್ಗಳು ಅವರಿಗೆ ಹೆಚ್ಚಿನ ಒಂದು ಜಾಗೃತೆ ಇಲ್ಲದರಿಂದಾಗಿ ಮತ್ತೆ ಅವರುಗಳನ್ನ ಈ ಪ್ರೋಗ್ರಾಮ್ಸ್ಗಳ ಪಾಲಿಸಿ ಪ್ರೋಸೆಸ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳದೆ ಇರೋದ್ರಿಂದಾಗಿ ಈ ವೆಲ್ಫೇರ್ ಸ್ಕೀಮ್ಸ್ಗಳ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಸಾಕಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅಂತ ಹೇಳಿ ಒಂದು ವಾಕ್ಯವನ್ನ ಇವ್ರು ನೀಡಿ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಡಿಸ್ಕಸ್ ಅನ್ನುವಂಥ ಕೀವರ್ಡ್ ಅನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು. ಅಂದ್ರೆ ಈ ಸೆಂಟೆನ್ಸ್ ಎಷ್ಟು ಸರಿ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಿ ಬರಿಬೇಕಾಗುತ್ತೆ. ಬಾಲಕೃಷ್ಣ ಅವರು ಬರೆದಿರ್ತಕ್ಕಂಥ ಒಂದು ಉತ್ತರವನ್ನ ನೋಡೋಣ. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ಕಾಣಬಹುದಾಗಿದೆ. ಅಂದ್ರೆ ವೆಲ್ಫೇರ್ ಸ್ಟೇಟ್ ಅನ್ನ ಭಾರತದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ 4th ಪಾರ್ಟ್ ನಲ್ಲಿ ಕಾಣಬಹುದು ಅಂತ ಹೇಳಿ ಇಲ್ಲಿ ಡಿಪಿಎಸ್ಪಿ ಬಗ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಕಾರಗೊಳಿಸುವ ಹಾದಿಯಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನ ದುರ್ಬಲ ವರ್ಗದವರ ಕಲ್ಯಾಣಕ್ಕಾಗಿ ಪ್ರಾರಂಭಿಸಲಾಗಿದೆ. ಆದರೆ ಅವರಲ್ಲಿರುವ ಜಾಗೃತಿಯ ಕೊರತೆ, ನೀತಿ ಪ್ರಕ್ರಿಯೆಯ ಹಂತದಲ್ಲಿ ಮತ್ತು ಅನುಷ್ಠಾನದ ಹಂತದಲ್ಲಿ ಅವರ ಭಾಗವಹಿಸುವಿಕೆಯ ಕೊರತೆಯಿಂದಾಗಿ ಈ ಯೋಜನೆಗಳು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ ಅನ್ನುವಂತ ಒಂದು ಇಂಟ್ರೊಡಕ್ಷನ್ ಅನ್ನು ಬರೆದಿದ್ದಾರೆ. ಇದೊಂದು ಸಫಿಷಿಯಂಟ್ ಆದಂತ ಇಂಟ್ರೊಡಕ್ಷನ್. ಇನ್ನ ಭಾಗವಹಿಸುವಿಕೆಯ ಕೊರತೆ, ಜಾಗೃತಿಯ ಕೊರತೆಯಿಂದ ಯಾವ ರೀತಿ ಈ ಯೋಜನೆಗಳು ಇನ್ಎಫೆಕ್ಟಿವ್ ಆಗ್ತಾ ಇದೆ ಅನ್ನೋದಕ್ಕೆ, ಭಾಗವಹಿಸುವಿಕೆಯ ಕೊರತೆಯಿಂದ ಆಗುವಂತ ಇನ್ಎಫೆಕ್ಟಿವ್ನೆಸ್ ಯಾವುದು, ಜಾಗೃತಿಯ ಕೊರತೆಯಿಂದ ಆಗುವಂತ ಇನ್ಎಫೆಕ್ಟಿವ್ನೆಸ್ ಯಾವ ರೀತಿ ಇದೆ ಅನ್ನೋದಕ್ಕೆ ಇವರು ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗಿದ್ದಾರೆ. ಈ ರೀತಿಯಾಗೂ ಕೂಡ ನಾವು ಈ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದಾಗುತ್ತೆ. ಆಬ್ಸೆನ್ಸ್ ಆಫ್ ಪಾರ್ಟಿಸಿಪೇಷನ್ ಇಂದ ಏನಾಗುತ್ತೆ ಅನ್ನೋದನ್ನ ಬರೆದಿದ್ದಾರೆ. ಯೋಜನೆಯ ಯಶಸ್ಸು ಜನರ ಪಾಲ್ಗೊಳ್ಳುವಿಕೆಯ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ಆರೋಗ್ಯ ವಿಮೆ ನೀಡಲಾಗಿದೆ. ಜನರು ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳದಿದ್ದರೆ ಯೋಜನೆ ಯಶಸ್ವಿಯಾಗದು. ಹಾಗಾಗಿ ಭಾಗವಹಿಸುವಿಕೆ ಅನ್ನುವಂಥದ್ದು ಇರಬೇಕು ಅನ್ನೋದನ್ನ ಇವರು ಬರೆದಿದ್ದಾರೆ. ಇಲ್ಲಿ ನೀವು ಭಾಗವಹಿಸುವಿಕೆ ಅಂತ ಅಂದ್ರೆ ಅವುಗಳನ್ನ ಅದರ ಬೆನಿಫಿಟ್ಸ್ ಅನ್ನ ಅವೈಲ್ ಮಾಡ್ಕೊಳ್ಳದಿದ್ರೆ ಈ ಯೋಜನೆ ಯಶಸ್ವಿ ಆಗಲ್ಲ ಅಂತ ಹೇಳಿ, ಫಲಾನುಭವಿಗಳು ಅದರ ಫಲವನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಯಶಸ್ವಿ ಆಗಲ್ಲ. ಆ ಫಲಾನುಭವಿಗಳ ಫಲ ಪಡ್ಕೊಳ್ಳುವಂತ ಪಾರ್ಟಿಸಿಪೇಷನ್ ಬಗ್ಗೆ ನೀವು ಬರೆದಿದ್ದೀರಾ. ಆದ್ರೆ ಇದರ ಜೊತೆಗೆ ನೀತಿಯನ್ನ ಫಾರ್ಮುಲೇಟ್ ಮಾಡುವಂತ ಹಂತದಲ್ಲಿ, ಅವುಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಹಂತದಲ್ಲಿ, ಮಾನಿಟರ್ ಮಾಡುವಂತ ಹಂತದಲ್ಲಿ ಕೂಡ ಇವರ ಒಂದು ಪಾರ್ಟಿಸಿಪೇಷನ್ ಇರಬೇಕು. ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಅಂಶಗಳನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಜಾಗೃತಿಯ ಕೊರತೆ ಅಂತ ಬಂದಾಗ, ಜನರಲ್ಲಿನ ಜಾಗೃತಿಯ ಕೊರತೆಯಿಂದ ಹಲವು ಯೋಜನೆಗಳು ಯಶಸ್ಸು ಕಾಣುವುದಿಲ್ಲ. ಉದಾಹರಣೆಗೆ PM ಸ್ವಾನಿಧಿ ಯೋಜನೆಯನ್ನ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ತಂದಿದೆ. ಅವರಲ್ಲಿ ಇದರ ಬಗ್ಗೆ ಜಾಗೃತಿ ಇಲ್ಲದಿದ್ದರೆ ಅವರ ಭಾಗವಹಿಸುವಿಕೆಯೂ ಕೂಡ ಕಡಿಮೆ ಆಗುತ್ತದೆ. ಇದರಿಂದಾಗಿ ಯೋಜನೆಯು ಯಶಸ್ವಿ ಆಗೋದಿಲ್ಲ ಅಂತ ಹೇಳಿ ಬರೆದಿದೆ. ಇಲ್ಲಿ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ದೀರಾ. ಸಂಪನ್ಮೂಲದ ಹಂಚಿಕೆ ಕೂಡ ಒಂದು ಕಾರಣ ಅಂತ ಹೇಳಿ ಬರೆದಿದ್ದೀರಾ. ಸರ್ಕಾರವು ಯೋಜನೆಗಳಿಗೆ ಒಂದಿಷ್ಟು ಸಂಪನ್ಮೂಲವನ್ನು ಕೊಡುತ್ತೆ. ಒಂದ್ ವೇಳೆ ಅದು ಸರಿಯಾಗಿ ಜನರನ್ನ ತಲುಪದಿದ್ದರೆ ಮುಂದಿನ ಬಜೆಟ್ನಲ್ಲಿ ಕಡಿಮೆ ಅನುದಾನವನ್ನು ನೀಡ್ತಾರೆ. PMJY ಯೋಜನೆಗೆ 2,000 ಕೋಟಿ ನೀಡಿದರೆ ಮುಂದಿನ ಬಜೆಟ್ನಲ್ಲಿ 1,000 ಕೋಟಿ ಮಾತ್ರ ನೀಡಲಾಗ್ತಿತ್ತು. ಅಂದ್ರೆ ಸಂಪನ್ಮೂಲ ರಿಸೋರ್ಸಸ್ ಅನ್ನ ಕಡಿಮೆ ಕೊಡುವಂಥದ್ದು ಕೂಡ ಒಂದು ಕಾರಣ ಆಗುತ್ತೆ ಯೋಜನೆಗಳು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗದೇ ಇರೋದಕ್ಕೆ ಅಂತ ಹೇಳಿ ಆ ಕಾರಣವನ್ನ ಬರಿತಾ ಹೋಗಿದ್ದೀರಾ. ಇನ್ನು ಭ್ರಷ್ಟಾಚಾರವನ್ನ ಒಂದು ಕಾರಣ ಅಂತ ಹೇಳಿ, ಜನರ ಅರಿವಿನ ಕೊರತೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಅಧಿಕಾರಿಗಳು ಅವರಿಂದ ಸ್ವಂತ ಲಾಭ ಮಾಡ್ಕೊಳ್ತಿದ್ದಾರೆ. PM ಆವಾಸ್ ಯೋಜನೆಯ ಬಗ್ಗೆ ಜನರಿಗೆ ಅರಿವಿಲ್ಲದಿದ್ರೆ ಅದನ್ನ ತಮಗೆ ಬೇಕಾದವರಿಗೆ ಹಾಗೂ ಉಳ್ಳವರಿಗೆ ಅಧಿಕಾರಿಗಳು ನೀಡಿ ಹಣ ಸಂಪಾದಿಸ್ತಾರೆ ಅಂತ ಹೇಳಿ ಇಲ್ಲಿ ಜಾಗೃತಿಯ ಕೊರತೆಯಿಂದಾಗಿ ಜನಗಳಿಗೆ ಯಾವ ರೀತಿಯಾಗಿ ವೆಲ್ಫೇರ್ ಸ್ಕೀಮ್ಸ್ಗಳು ರೀಚ್ ಆಗಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ, ಭ್ರಷ್ಟಾಚಾರದ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀರಾ. ಇದು ಒಂದು ಒಳ್ಳೆ ಪಾಯಿಂಟ್ ಆಗುತ್ತೆ. ಪ್ರತಿಯೊಂದು ಪಾಯಿಂಟ್ಸ್ಗಳಿಗೂ ಕೆಳಗಡೆ ಉದಾಹರಣೆಗಳನ್ನ ಕೊಡ್ತಾ ಹೋಗಿರುವಂತದ್ದು ನಿಮ್ಮ ಉತ್ತರದಲ್ಲಿ ಎದ್ದು ಕಾಣುವಂತ ಒಂದು ಪಾಸಿಟಿವ್. ಬೇರೆಯವ್ರ ಉತ್ತರಗಳಿಗಿಂತ ನಿಮ್ಮ ಉತ್ತರ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ, ಇನ್ನಷ್ಟು ಹೆಚ್ಚಿನ ಅಂಕಗಳನ್ನ ಪಡೆಯೋದಕ್ಕೆ ಇದು ಕಾರಣ ಆಗುತ್ತೆ.
ನವೀಕರಣಗೊಳ್ಳದೇ ಇರುವಂಥ ಒಂದು ಪಾಯಿಂಟನ್ನು ಕೂಡ ನೀವಿಲ್ಲಿ ಮೆನ್ಷನ್ ಮಾಡಿದ್ದೀರಾ. ಕನ್ಕ್ಲೂಷನಲ್ಲಿ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವ ಅಂತ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವಂಥ ಮಾತಿದೆ. ಇದನ್ನು ಸಾಕಾರಗೊಳಿಸಬೇಕಾದ್ರೆ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಜನರ ಸಕ್ರಿಯ ಭಾಗವಹಿಸುವಿಕೆಯನ್ನು ಕೂಡ ಹೆಚ್ಚಿಸಬೇಕು. ಜನರು ಹೆಚ್ಚು ಭಾಗವಹಿಸುವಂತೆ ಸರ್ಕಾರ ಜಾಗೃತಿ ಮೂಡಿಸಿದರೆ ಯೋಜನೆಗಳ ಯಶಸ್ಸು ಹಾಗೂ ಜನರ ಅಭಿವೃದ್ಧಿ ಸಾಧ್ಯ ಅಂಥೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಭಾಗವಹಿಸುವಿಕೆ ಮತ್ತು ಅವರಿಗೆ ಇರುವಂಥ ಜಾಗೃತಿ ಎರಡೂ ಕೂಡ ಹೆಚ್ಚಾಗಬೇಕು. ಇದೇ ಈ ಪ್ರಶ್ನೆಯ ಡಿಮ್ಯಾಂಡ್ ಆಗಿದ್ದಂಥದ್ದು. ಅದನ್ನೇ ನೀವಿಲ್ಲಿ ಬಳಕೆ ಮಾಡಿಕೊಂಡು ಮತ್ತು ಪ್ರಜಾಪ್ರಭುತ್ವದ ಡೆಫಿನೇಷನ್ ಅನ್ನು ಕೂಡ ನಿಮ್ಮ ಕನ್ಕ್ಲೂಷನ್ ಅಲ್ಲಿ ಬರೆದಿದ್ದೀರಾ. ಒಂದು ಜನರಿಕ್ ಅಂಡ್ ಮಚ್ ಸಫಿಷಿಯಂಟ್ ಕನ್ಕ್ಲೂಷನ್ ಆಗಿ ಇದಿರುವಂಥದ್ದು. ಇನ್ನು ನಿನ್ನೆ ಅಷ್ಟೇ ನಾನು ಕೇಳಿದಂಥ ಪ್ರಶ್ನೆಗೆ ಮೇ ಬಿ ನಿಮ್ಮ ಉತ್ತರಗಳು ನಮಗಿನ್ನೂ ಕೂಡ ತಲುಪಿರಲಿಲ್ಲ ನಾವು ವಿಡಿಯೋಗಳನ್ನು ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ನಾನೇ ಈ ಒಂದು ಉತ್ತರವನ್ನು ಡಿಸ್ಕಸ್ ಮಾಡ್ತೇನೆ. ಈ ಪ್ರಶ್ನೆ, ಇ ಗವರ್ನೆನ್ಸ್ ಈಸ್ ನಾಟ್ ಓನ್ಲಿ ಅಬೌಟ್ ಯುಟಿಲೈಸೇಷನ್ ಆಫ್ ದಿ ಪವರ್ ಆಫ್ ನ್ಯೂ ಟೆಕ್ನಾಲಜಿ ಬಟ್ ಆಲ್ಸೋ ಮಚ್ ಅಬೌಟ್ ಕ್ರಿಟಿಕಲ್ ಇಂಪಾರ್ಟೆನ್ಸ್ ಆಫ್ ದಿ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಅಂತ ಹೇಳಿ. ಈ ಗವರ್ನೆನ್ಸ್ ಅನ್ನುವಂಥದ್ದು ಕೇವಲ ನ್ಯೂ ಟೆಕ್ನಾಲಜಿಯ ಪವರನ್ನು ಬಳಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಕ್ರಿಟಿಕಲ್ ಇಂಪಾರ್ಟೆನ್ಸ್ ಆಫ್ ಯಾವುದೇ ಒಂದು ಇನ್ಫಾರ್ಮೇಷನ್ ದೊರೆತಿರುವಂಥ ಇನ್ಫಾರ್ಮೇಷನಿನ ಯೂಸ್ ವ್ಯಾಲ್ಯೂ ಅನ್ನೋದಕ್ಕೆ ಕ್ರಿಟಿಕಲ್ ಇಂಪಾರ್ಟೆನ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಮಗೆ ದೊರಕುವಂಥ ಮಾಹಿತಿಯ ಯೂಸ್ ವ್ಯಾಲ್ಯೂ, ಬಳಕೆ ಯಾವ ರೀತಿಯಾಗಿ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಕೇವಲ ನ್ಯೂ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಸಿಗುವಂಥ ಡೇಟಾವನ್ನು ಎಷ್ಟು ಎಫಿಷಿಯೆಂಟ್ ಆಗಿ ಬಳಕೆ ಮಾಡ್ಕೊಳ್ತೇವೆ ಅನ್ನುವಂಥದ್ದು ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲನೇಷನ್ ಅನ್ನು ನೀಡಬೇಕಾಗುತ್ತೆ. ಇಂಟ್ರೊಡಕ್ಷನ್ ಅಲ್ಲಿ ನಾವಿಲ್ಲಿ ಟೆಕ್ನಾಲಜಿ ಮತ್ತು ಗವರ್ನೆನ್ಸ್ ನ ಬಗ್ಗೆ ಬರಿಬೋದಾಗುತ್ತೆ. ದ ಸಿಗ್ನಿಫಿಕೆನ್ಸ್ ಆಫ್ ಐಟಿ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಟು ವೇರಿಯಸ್ ಸ್ಪಿಯರ್ಸ್ ಆಫ್ ಅವರ್ ಲೈಫ್ಸ್. ಇವತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮ ಜೀವನದ ಎಲ್ಲ ಭಾಗಗಳಿಗೂ ಕೂಡ ಹರಡಿರುವಂಥದ್ದು. ಇ ಗವರ್ನೆನ್ಸ್ ಈಸ್ ಒನ್ ಸಚ್ ಸ್ಪಿಯರ್ ದಟ್ ಹ್ಯಾಸ್ ಅಲೌಡ್ ಬೆಟರ್ ಡೆಲಿವರಿ ಆಫ್ ಸರ್ವಿಸಸ್ ಬೈ ದ ಗವರ್ಮೆಂಟ್ ಟು ಇಟ್ಸ್ ಸಿಟಿಸನ್ಸ್. ಇವತ್ತು ಮಾಹಿತಿ ತಂತ್ರಜ್ಞಾನ ಎಲ್ಲ ಕಡೆ ಹರಡಿರೋದ್ರಲ್ಲಿ ಈ ಗವರ್ನೆನ್ಸ್ನಲ್ಲೂ ಕೂಡ ಈ ಗವರ್ನೆನ್ಸ್ ಕೂಡ ಒಂದು ಸ್ಪಿಯರ್ ಆಗುತ್ತೆ. ಈ ಗವರ್ನೆನ್ಸ್ ನ ಮುಖಾಂತರವಾಗಿ ಗವರ್ಮೆಂಟ್ ಸರ್ವಿಸಸ್ಗಳನ್ನು ಜನರಿಗೆ ಈಸಿಯಾಗಿ ಅಥವಾ ಬೆಟರ್ ಡೆಲಿವರಿಯನ್ನ ನೀಡುವಂಥದ್ದು ಇದರ ಒಂದು ಉಪಯೋಗ ಅಂತ ಹೇಳಿ ಈ ಗವರ್ನೆನ್ಸ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡಿರುವಂಥದ್ದು ಇಂಟ್ರೊಡಕ್ಷನ್ ಅಲ್ಲಿ. ಇದು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಆಗುತ್ತೆ. ಸಿಗ್ನಿಫಿಕೆನ್ಸ್ ಆಫ್ ಇ ಗವರ್ನೆನ್ಸ್ ಅನ್ನುವಂಥದ್ದು ಕೇವಲ ಐಟಿ ಟೂಲ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅದರ ಬಿಯಾಂಡ್ ಕೂಡ ಇದೆ. ಅದು ಬಿಯಾಂಡ್ ಅಂತ ಅಂದಾಗ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾವ ರೀತಿ ಅಂತ ಹೇಳಿ ಈ ಉತ್ತರವನ್ನು ನಾವು ಬರಿಬೋದಾಗುತ್ತೆ. ಇಲ್ಲಿ ಇಂಟ್ರೊಡಕ್ಷನ್ ಅನ್ನ ನೀಡಿದಾಗಾಯ್ತು, ಮುಂದಿನ ಒಂದು ನಮ್ಮ ಬಾಡಿಯಲ್ಲಿ ಯಾವ ರೀತಿಯಾಗಿ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ಗೆ ಹೆಚ್ಚಿನ ಮಹತ್ವ ಇದೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇವೆ. ಯುಟಿಲೈಸೇಷನ್ ಆಫ್ ಪವರ್ ಆಫ್ ಟೆಕ್ನಾಲಜಿ, ಮೊದಲಿಗೆ ಟೆಕ್ನಾಲಜಿಯ ಪವರ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬರೆದಿರ್ತಕ್ಕಂಥದ್ದು. ಈ ಗವರ್ನೆನ್ಸ್ ಅನ್ನುವಂಥದ್ದು ಟೆಕ್ನಾಲಜಿಯ ಒಂದು ಪವರ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಸರ್ಕಾರದ ಹತ್ತಿರಕ್ಕೆ ಜನರನ್ನ ಕೊಂಡೊಯ್ಯುವಂತ ಕಾರ್ಯವನ್ನ ಮಾಡುತ್ತೆ. ವಿತ್ ಆಪ್ಸ್ ಲೈಕ್ ಮೇರಿ ಸಡಕ್, ಸ್ವಚ್ಛ ಭಾರತ್ ಆಪ್, ಈ ಆಪ್ಸ್ಗಳ ಮುಖಾಂತರವಾಗಿ ಈಗ ಜನಗಳು ತಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು ಅಂತ ಅಂದ್ರೆ, ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್ ಮಾಡಬೇಕು ಅಂತ ಅಂದ್ರೆ ಸಾಲಾಗಿ ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯುವಂಥದ್ದು ಬೇಕಿಲ್ಲ. ಆದ್ರೆ ನಮ್ಮ ಬೆರಳ ತುದಿಯ ಕ್ಲಿಕ್ಕಿನಿಂದ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬಹುದು ಅಂತ ಹೇಳಿ ಮೆನ್ಷನ್ ಮಾಡುವಂಥದ್ದು. ವಿತ್ ಆನ್ಲೈನ್ ವೆಬ್ಸೈಟ್ಸ್ ಮತ್ತೆ ಪೋರ್ಟಲ್ಸ್ಗಳು, PM ಇಂಡಿಯಾ ಆಗಿರ್ಬೋದು, ಇಂಥ ಒಂದು ಪೋರ್ಟಲ್ಸ್ಗಳ ಮುಖಾಂತರವಾಗಿ PM ನೊಟ್ಟಿಗೆ ಇಂಟ್ರಾಕ್ಟ್ ಮಾಡುವಂಥದ್ದು, ಜನಗಳಿಗೆ PM ನೊಟ್ಟಿಗೆ ಇಂಟ್ರಾಕ್ಟ್ ಮಾಡುವಂಥ ಒಂದು ಸದವಕಾಶ ಸಿಗುವಂಥದ್ದು. ಈ ರೀತಿ ಇ ಗವರ್ನೆನ್ಸ್ ಅನ್ನುವಂಥದ್ದು ಜನಗಳಿಗೆ ಸರ್ವಿಸಸ್ ಅನ್ನ ಈಸಿಯಾಗಿ ಬೆಟರ್ ಆಗಿ ಡೆಲಿವರ್ ಮಾಡುವಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದರೆ ಇ ಗವರ್ನೆನ್ಸ್ ನ ಅಡಿಯಲ್ಲಿ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ಗೂ ಕೂಡ ಅಷ್ಟೇ ಮಹತ್ವ ಅನ್ನುವಂಥದ್ದು ಇದೆ ಅಂತ ಹೇಳಿ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗಿರುವಂಥದ್ದು. ಗವರ್ಮೆಂಟ್ ಹ್ಯಾಸ್ ಬಿನ್ ಏಬಲ್ ಟು ಗ್ಯಾದರ್ ವ್ಯಾಸ್ಟ್ ಇನ್ಫಾರ್ಮೇಷನ್ ಅಸೋಸಿಯೇಟೆಡ್ ವಿತ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್, ಬೆಟರ್ ಪಾಲಿಸೀಸ್, ಸ್ಕೀಮ್ಸ್, ಪ್ರೋಗ್ರಾಮ್ಸ್ಗಳು ಇದರಿಂದ ಬರುತ್ತೆ. ಅಂದರೆ ಸರ್ಕಾರ ಈಗಾಗಲೇ ಸಾಕಷ್ಟು ಒಂದು ಇನ್ಫಾರ್ಮೇಷನ್ ಡೇಟಾವನ್ನು ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ಗಳ ಬಗ್ಗೆ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ನಮ್ಮ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರದ ಬಳಿ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನುವಂಥದ್ದು ಇದೆ. ಇದನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಬೆಟರ್ ಪಾಲಿಸೀಸ್ಗಳನ್ನು, ಸ್ಕೀಮ್ಸ್ಗಳನ್ನು, ಯೋಜನೆಗಳನ್ನು ತರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಿದೆ. ಅಂದರೆ ಇರುವಂಥ ಇನ್ಫಾರ್ಮೇಷನ್ ಅನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಾಗ ಮಾತ್ರ ಒಳ್ಳೆ ಪಾಲಿಸೀಸ್ಗಳನ್ನು, ಸ್ಕೀಮ್ಸ್ಗಳನ್ನು, ಪ್ರೋಗ್ರಾಮ್ಸ್ಗಳನ್ನು ತರೋದಕ್ಕೆ ಸಾಧ್ಯ ಅಂತೇಳಿ ತಿಳಿಸ್ತಾ ಇರುವಂಥದ್ದು. ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸಿ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ ಯಾವಾಗ ಅಂತಂದ್ರೆ ಟಾರ್ಗೆಟ್ ಬೇಸ್ಡ್ ಮಾನಿಟರಿಂಗ್ ಅನ್ನ, ರಿವ್ಯೂ ಅನ್ನ ಮಾಡಿದಾಗ. ಇದು ಎಲ್ಲಿಂದ ದೊರಕುತ್ತೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಅನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಾಗ ನಾವು ಟಾರ್ಗೆಟ್ ಬೇಸ್ಡ್ ಮಾನಿಟರಿಂಗ್ ಅನ್ನ ಮಾಡ್ತೇವೆ, ರಿವ್ಯೂ ಅನ್ನ ಮಾಡ್ತೇವೆ. ಇದರಿಂದ ಯಾವುದೇ ಒಂದು ಪಾಲಿಸಿಯ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಇನ್ಫಾರ್ಮೇಷನ್ ಅನ್ನುವಂಥದ್ದನ್ನ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಲೀಕೇಜಸ್ ಅನ್ನ, ಕರಪ್ಷನ್ ಅನ್ನ ನಾವು ಚೆಕ್ ಮಾಡಬಹುದಾಗುತ್ತೆ. ಅಂದ್ರೆ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬಹುದಾಗುತ್ತೆ. ಡಿಟರೆನ್ಸ್ ಟು ದ ಅನ್ಆಥರೈಸ್ಡ್ ಡೈವರ್ಷನ್ ಆಫ್ ಅಲೋಕೇಟೆಡ್ ರಿಸೋರ್ಸಸ್ ಅಂಡ್ ಕರಪ್ಷನ್, ಅಂದ್ರೆ ಯಾವುದೇ ರೀತಿಯಾಗಿ ಯಾರೇ ಒಬ್ರು ಅನಧಿಕೃತವಾದಂತ ವ್ಯಕ್ತಿಗಳಿಗೆ, ಅನಧಿಕೃತವಾದಂತ ಸಂಸ್ಥೆಗೆ ಈ ನಮ್ಮ ಒಂದು ಇರತಕ್ಕಂಥ ಮಾಹಿತಿ ಅನ್ನುವಂಥದ್ದು ಹೋಗದೇ ಇರುವಂತೆ ನೋಡ್ಕೊಳ್ಳುವಂತ ಕಾರ್ಯವನ್ನ ಕೂಡ ನಾವು ಮಾಡಬೇಕಾಗುತ್ತೆ. ಅಂದ್ರೆ ಇನ್ಫಾರ್ಮೇಷನ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತೀವಿ ಅನ್ನುವಾಗ ಅನಧಿಕೃತ
ಸಂಸ್ಥೆಗಳಿಗೆ, ಅನಧಿಕೃತ ವ್ಯಕ್ತಿಗಳಿಗೆ ಸರ್ಕಾರವನ್ನು ಹೊರತುಪಡಿಸಿ ಯಾವ ಒಂದು ಉದ್ದೇಶಕ್ಕೆ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಈ ಮಾಹಿತಿ ಬಳಕೆ ಆಗದೇ ಇರುವಂತೆ ನೋಡ್ಕೊಳ್ಳೋದು ಕೂಡ ಒಂದು ಪ್ರಾಮುಖ್ಯತೆ ಪಡ್ಕೊಳ್ಳುವಂತ ಅಂಶ. ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಮೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿಯನ್ನು ತರುತ್ತೆ. ಈ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಶನ್ ಸರಿಯಾಗಿ ಆದಾಗ ಆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಯನ್ನು ತರುವಂಥದ್ದು ಕೂಡ ಇದರ ಒಂದು ಪ್ರಾಮುಖ್ಯತೆ ಅಂತ ಹೇಳಿ ಬರೀಬಹುದಾಗುತ್ತೆ. ಒಟ್ಟಾರೆಯಾಗಿ ಕನ್ಕ್ಲೂಡ್ ಮಾಡುವಾಗ, ವಿತ್ ಸೆವರಲ್ ಆನ್ಗೋಯಿಂಗ್ ಡೆವಲಪ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಇ ಗವರ್ನೆನ್ಸ್, ಬೆಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಗವರ್ನೆನ್ಸ್ ಹ್ಯಾಸ್ ಸ್ಟಾರ್ಟೆಡ್ ಟು ಎಮರ್ಜ್. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಇ ಗವರ್ನೆನ್ಸ್ನ ರಂಗದಲ್ಲಿ ಆಗ್ತಾ ಇರೋದ್ರಿಂದ ಬೆಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಗವರ್ನೆನ್ಸ್ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ದೀಸ್ ಸ್ಟ್ಯಾಂಡರ್ಡ್ಸ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್ ಇಫ್ ದ ಇನ್ಫಾರ್ಮೇಶನ್ ಗ್ಯಾದರ್ಡ್ ವಯ ಇ ಗವರ್ನೆನ್ಸ್ ಈಸ್ ಯೂಸ್ಡ್ ಇನ್ ಅ ಮೋರ್ ಕನ್ಸ್ಟ್ರಕ್ಟಿವ್ ಅಂಡ್ ಫ್ರೂಟ್ಫುಲ್ ಮ್ಯಾನರ್ ಟು ಸರ್ವ್ ದ ಲಾರ್ಜರ್ ಗುಡ್ ಆಫ್ ದಿ ಸೊಸೈಟಿ. ಈ ಸ್ಟ್ಯಾಂಡರ್ಡ್ಸ್ಗಳು ಇನ್ನಷ್ಟು ಇಂಪ್ರೂವ್ ಆಗ್ಬೋದು. ಯಾವಾಗ ಅಂತ ಅಂದರೆ, ಇನ್ಫಾರ್ಮೇಷನ್ ಅನ್ನು ನಾವೇನು ಈ ಗವರ್ನೆನ್ಸ್ನ ಅಡಿಯಲ್ಲಿ ಗ್ಯಾದರ್ ಮಾಡ್ತೇವೆ, ಈ ಇನ್ಫಾರ್ಮೇಷನ್ ಅನ್ನು ಮೋರ್ ಕನ್ಸ್ಟ್ರಕ್ಟಿವ್ ಮತ್ತು ಸ್ಟ್ರಕ್ಚರ್ಡ್ ಮ್ಯಾನರ್ನಲ್ಲಿ, ಫ್ರೂಟ್ಫುಲ್ ಮ್ಯಾನರ್ನಲ್ಲಿ ಬಳಕೆ ಮಾಡಿಕೊಂಡಾಗ ಇದನ್ನ ಲಾರ್ಜರ್ ಗುಡ್ ಆಫ್ ದಿ ಸೊಸೈಟಿ ಅಂದರೆ ಸಮಾಜದ ಹೆಚ್ಚಿನ ಒಳಿತಿಗಾಗಿ ಬಳಕೆ ಮಾಡ್ಕೊಳ್ಬೋದು. ಈ ಮೂಲಕವಾಗಿ ಇ ಗವರ್ನೆನ್ಸ್ ಅನ್ನುವಂಥದ್ದು ಇನ್ನಷ್ಟು ಯಶಸ್ಸಾಗಬಹುದು. ಒಟ್ಟಾರೆ ಯೂಸ್ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ಸರಿಯಾಗಿದ್ದಾಗ ಜನಗಳಿಗೆ ಹೆಚ್ಚಿನ ಬೆಟರ್ ಮ್ಯಾನರ್ನಲ್ಲಿ, ಹೆಚ್ಚಿನ ಎಫೆಕ್ಟಿವ್ ಮ್ಯಾನರ್ನಲ್ಲಿ ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ರೀಚ್ ಆಗುತ್ತೆ. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಇದೆಲ್ಲದನ್ನ ನಮ್ಮ ಉತ್ತರದಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ಪೊಲಿಟಿ ಮತ್ತು ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ಇಡೀ ವಾರದ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದಾಯಿತು. ಒಂದು ಸಬ್ಜೆಕ್ಟನ್ನು ನಾವೀಗ ಮುಗಿಸಿದ್ರಿಂದ ಒಂದಷ್ಟು ಟಿಪ್ಸ್ಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಉತ್ತರಗಳನ್ನು ಬರೆಯುವಾಗ ಫ್ಲೋ ಚಾರ್ಟ್ಸ್ಗಳನ್ನು, ಡಯಾಗ್ರಾಮ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಿ. ಪಾಯಿಂಟ್ ವೈಸ್ ಕೆಲವೊಂದಕ್ಕೆ ಬರೆದ್ರೆ ಕೆಲವೊಂದಕ್ಕೆ ಪ್ಯಾರಾಗ್ರಾಫ್ ವೈಸ್ ಬರಿತಾ ಹೋಗಿ. ಈ ರೀತಿ ಡಿಫ್ರೆಂಟ್ ಆಗಿ ನಿಮ್ಮ ಉತ್ತರಗಳನ್ನು, ಅಂದರೆ 20 ಪ್ರಶ್ನೆಗಳಿಗೆ ಒಂದೇ ರೀತಿಯಾಗಿ ಉತ್ತರಗಳನ್ನು ನೀಡದೆ ಡಿಫ್ರೆಂಟ್ ಆಗಿ ಉತ್ತರಗಳನ್ನು ಬರಿತಾ ಹೋದಾಗ ಇದು ಎವ್ಯಾಲ್ಯೂಯೇಟರ್ಗೆ ಬೋರ್ ಆಗದೇ ಇರುವಂತೆ ನೋಡ್ಕೊಳ್ಳುತ್ತೆ. ಎವ್ಯಾಲ್ಯೂಯೇಟರ್ ಟಿಲ್ ದ ಎಂಡ್ ಆಫ್ ದಿ ಪೇಪರ್ ಕನೆಕ್ಟೆಡ್ ಆಗಿರ್ತಾರೆ ನಿಮ್ಮ ಪೇಪರ್ ನೋಟಿಗೆ. ಇನ್ನು ಸಿಲ್ಲಿ ಆದಂಥ ಮಿಸ್ಟೇಕ್ಸ್ಗಳನ್ನು, ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನು ಮಾಡುವಂಥದ್ದು, ಶಾರ್ಟ್ ಫಾರ್ಮ್ಸ್ಗಳನ್ನು ಬರೆಯುವಂಥದ್ದು. ಈಗಾಗಲೇ ನಾವು ನೋಡಿದ್ವಿ, ಇಲ್ಲಿ ಕನ್ನಡದಲ್ಲಿ ಉತ್ತರವನ್ನು ಬರೀತಿದ್ದಂಥವರು ಆರ್ ಅಂಡ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಬರೆಯುವಂಥದ್ದು. ಈ ರೀತಿ ತೊಂದರೆಗಳನ್ನು, ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಬೇಡಿ. ಮತ್ತು ಶಾರ್ಟ್ ಫಾರ್ಮ್ಸ್ ಅಂತ ಅಂದಾಗ ಪಾಕಿಸ್ತಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಪಾಕ್ ಅಂತ ಹೇಳಿ ನಾವು ಬಾಯಲ್ಲಿ ಹೇಳೋದುಂಟು, ಪಾಕ್ ಅಂತ ಹೇಳಿ ಬರಿಬಾರ್ದು. ಈ ರೀತಿ ಶಾರ್ಟ್ ಫಾರ್ಮ್ಸ್ಗಳನ್ನು ಬರೆಯೋದನ್ನು ಅವಾಯ್ಡ್ ಮಾಡಿ. ನಾವು ಹೇಳುವಾಗ ಇದನ್ನು ಹೇಳ್ತೇವೆ, ಆದರೆ ನೀವು ಬರೆಯೋದು ಪ್ರಾಕ್ಟೀಸ್ ಹೆಚ್ಚಾಗಿ ಮಾಡಿದಾಗ ಈ ರೀತಿ ಶಾರ್ಟ್ ಫಾರ್ಮ್ಸ್ಗಳನ್ನು ನಿಮ್ಮ ಅರಿವಿಲ್ಲದೆ ನಿಮ್ಮ ಉತ್ತರಗಳಲ್ಲಿ ಬರೆಯೋದನ್ನು ನೀವು ತಪ್ಪಿಸ್ಬೋದಾಗುತ್ತೆ. ಹೆಡ್ಡಿಂಗ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಿ ಮತ್ತು ಅವುಗಳಿಗೆ ಅಂಡರ್ಲೈನ್ ಮಾಡೋದನ್ನು ಪ್ರಯತ್ನ ಮಾಡಿ. ಹೆಚ್ಚಿನ ಸ್ಟೇಟ್ಮೆಂಟ್ಸ್ಗಳನ್ನು ನಿಮ್ಮ ಉತ್ತರದಲ್ಲಿ ಬಳಕೆ ಮಾಡ್ಕೊಳ್ಳಿ. ನಿಮ್ಮ ಉತ್ತರಗಳು ಡಿಫರೆಂಟ್ ಆಗಿ ಕಾಣುತ್ತೆ. ಒಟ್ಟಾರೆ ನೀಟಾಗಿ ಪ್ರೆಸೆಂಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನೊಂದು ನಿಮ್ಮ ಟಿಪ್ ಏನು ಅಂತ ಅಂದರೆ, ಉತ್ತರ ಪತ್ರಿಕೆಗಳು ಖಾಲಿ ಹಾಳೆಗಳಾಗಿರುತ್ತೆ. ಅಲ್ಲಿ ರೂಲ್ಡ್ ಮ್ಯಾನರ್ನಲ್ಲಿ, ಅಂದರೆ ಲೈನ್ಸ್ಗಳನ್ನು ಹಾಕಿರೋದಿಲ್ಲ. ಸ್ಟ್ರೈಟ್ ಲೈನ್ನಲ್ಲಿ ಅನ್ರೂಲ್ಡ್ ಪೇಜಸ್ನಲ್ಲಿ ಬರೆಯೋದಕ್ಕೆ ಕೂಡ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿ. ಮತ್ತು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದರಲ್ಲಿ ಏನು ಡಿಮ್ಯಾಂಡ್ ಮಾಡಿದೆ, ಆ ಕ್ವೆಶನ್ ಏನು ಡಿಮ್ಯಾಂಡ್ ಮಾಡಿದೆ ಅದನ್ನು ಸ್ಪೆಸಿಫಿಕ್ ಆಗಿ ಅಡ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಒಂದು ಪ್ರಶ್ನೆಯಲ್ಲಿ 2-3 ಭಾಗಗಳನ್ನು ಕೇಳಿದಾಗ ಎಲ್ಲ ಭಾಗಗಳನ್ನು ತಪ್ಪದೆ ಮರಿದೆ ಉತ್ತರವನ್ನು ನೀಡ್ತಾ ಹೋಗಿ. ಇಲ್ಲ ಅಂದರೆ ಆ ಭಾಗಕ್ಕೆ ಮೀಸಲಿಟ್ಟಂತ ಅಷ್ಟು ಅಂಕಗಳನ್ನು ನೀವು ಕಳ್ಕೊಳ್ತೀರಾ. ಇನ್ನು ಯಾವುದೇ ಪ್ರಶ್ನೆಯನ್ನು ಅಡ್ರೆಸ್ ಮಾಡುವಾಗ ಅಲ್ಲಿ ಕೇಳಿರ್ತಕ್ಕಂಥ ಕೀವರ್ಡ್ ಯಾವುದು ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಬರಿತಾ ಹೋಗಿ. ರೀಸೆಂಟ್ ಎಕ್ಸಾಂಪಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸ್ಗಳನ್ನು, ರಿಪೋರ್ಟ್ಸ್ಗಳನ್ನು ಮೆನ್ಷನ್ ಮಾಡಿ ಉತ್ತರಗಳಲ್ಲಿ. ನಿಮ್ಮ ಉತ್ತರಕ್ಕೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಬೇರೆಯವ್ರಿಗಿಂತ ವಿಭಿನ್ನವಾಗಿ ಕಾಣುತ್ತೆ, ಹೆಚ್ಚು ಅಂಕಗಳು ಬರ್ತಾ ಹೋಗುತ್ತೆ. ಮತ್ತೆ ಬಹುಮುಖ್ಯವಾದ ಅಂಶ ಅಂತಂದರೆ, ಸಮಯಾವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಯಾವುದೇ ಪ್ರಶ್ನೆಯನ್ನು ಕೂಡ ಉತ್ತರವನ್ನು ನೀವು ಬರೀದೆ ಬಿಟ್ಟು ಬರೋದು ಮಾಡಬೇಡಿ. ಯಾಕೆಂದರೆ 1 ಅಥವಾ 2 ಪ್ರಶ್ನೆಯನ್ನು ಬಿಟ್ಟು ಬಂದರೂ ಕೂಡ ನೀವು 6ರಿಂದ 10 ಅಂಕಗಳನ್ನು ಕಳ್ಕೊಳ್ಳೋದ್ರಿಂದಾಗಿ ನೀವು ಲಿಸ್ಟ್ನಲ್ಲಿ ಒಳಗಿರ್ತಿರೋ ಹೊರಗಿರ್ತಿರೋ ಅನ್ನೋದು ಒಂದೇ ಪ್ರಶ್ನೆ ನಿಮ್ಮನ್ನು ಡಿಸೈಡ್ ಮಾಡ್ಬೋದಾಗಿರುತ್ತೆ. ಯಾವುದೇ ಪ್ರಶ್ನೆಯನ್ನು ಕೂಡ ಬಿಟ್ಟು ಬರದೇ ಇರೋದಕ್ಕೆ ಪ್ರಯತ್ನ ಮಾಡಿ. ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಈ ರೀತಿ ಎಲ್ಲ ಪ್ರಶ್ನೆಯಲ್ಲೂ ಕೂಡ ಇವೆಲ್ಲ ಬರುವಂತೆ ಸ್ಟ್ರಕ್ಚರ್ಡ್ ಮ್ಯಾನರ್ನಲ್ಲಿ ಬರೀರಿ. ಒಂದು ವೇಳೆ ನಿಮಗೆ ತುಂಬ ಡೀಟೈಲ್ ಆಗಿರುವಂಥದ್ದು ಅಥವಾ ತುಂಬ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಅಥವಾ ಕನ್ಕ್ಲೂಷನ್ಸ್ಗಳು ನೆನಪಾಗಿಲ್ಲ ಅಂತ ಅಂದ್ರೂ ಕೆಲವೊಂದನ್ನು ನೀವು ಈಗಲೇ ಓದ್ತಲೇ ಪ್ರಾಕ್ಟೀಸ್ ಮಾಡಿಕೊಂಡು ಒಂದಷ್ಟು ರೆಡಿ ಇಂಟ್ರೊಡಕ್ಷನ್ಸ್ಗಳನ್ನು, ಕನ್ಕ್ಲೂಷನ್ಸ್ಗಳನ್ನು ಇಟ್ಕೊಳ್ಬೋದಾಗುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ಅದು ನಿಮಗೆ ಓದ್ತಾ ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಈ ರೀತಿ ನೀವು ಆಗಲೇ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಕೆಲವೊಂದು ಇಂಟ್ರೊಡಕ್ಷನ್ಸ್ಗಳನ್ನು ಅಲ್ಲಿ ಬಳಕೆ ಮಾಡ್ಕೊಳ್ಳಿ. ಇಲ್ಲ ಏನೂ ನೆನಪಾಗಿಲ್ಲ ಅಂತ ಅಂದಾಗ ಕೆಲವೊಮ್ಮೆ ಈಸಿಯಾಗಿ ಜನರಿಕ್ ಆಗಿ ಕೂಡ ಸ್ಟೇಟ್ಮೆಂಟ್ಸ್ಗಳನ್ನು ಬರಿಬೋದು. ಏನೂ ಬರಿದೆ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳುವಂತೆ ಏನೂ ಬರಿದೇ ಇರೋದಕ್ಕಿಂತ ಒಂದಷ್ಟು ಜನರಿಕ್ ಸ್ಟೇಟ್ಮೆಂಟ್ಸ್ಗಳನ್ನಾದರೂ ಕೂಡ ಇಂಟ್ರೊಡಕ್ಷನ್, ಕನ್ಕ್ಲೂಷನಲ್ಲಿ ಬಳಕೆ ಮಾಡಿಕೊಂಡ್ರೆ ನಿಮ್ಮ ಆನ್ಸರ್ ಒಂದು ಸ್ಟ್ರಕ್ಚರ್ಡ್ ಮ್ಯಾನರ್ನಲ್ಲಿ ಕಾಣುತ್ತೆ. ಹಂಗಂತ ಇರಿಲಿವೆಂಟ್ ವಿಷಯಗಳನ್ನು ಬರಿಬೇಡಿ. ರಿಲೆವೆಂಟ್ ಆಗಿರ್ತಕ್ಕಂಥದ್ದೇ ಒಂದಷ್ಟು ಅಂಶಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಉತ್ತರಗಳು ರಿಲೆವೆಂಟ್, ನೀಟ್, ಕ್ರಿಸ್ಪ್ ಆಗಿರಬೇಕು, ಟು ದ ಪಾಯಿಂಟ್ ಇರಬೇಕು. ಮತ್ತೆ ಯಾವತ್ತೂ ಕೂಡ ನಿಮ್ಮ ಉತ್ತರಗಳಲ್ಲಿ ಒಂದು ಆಪ್ಟಿಮಿಸಮ್ ಅನ್ನ, ಪಾಸಿಟಿವ್ ವೈಬ್ಸ್ಗಳನ್ನು ನೀಡೋದಕ್ಕೆ ಪ್ರಯತ್ನ ಮಾಡಿ. ಆಪ್ಟಿಮಿಸ್ಟಿಕ್ ಆನ್ಸರ್ಸ್ಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಕನ್ಕ್ಲೂಷನ್ ಬರೆಯುವಾಗ ನಿಮ್ಮ ಕನ್ಕ್ಲೂಷನ್ಸ್ಗಳಲ್ಲಿ ಹೆಚ್ಚಿನದಾಗಿ ಆಪ್ಟಿಮಿಸ್ಟಿಕ್ ಕನ್ಕ್ಲೂಷನ್ಸ್ಗಳಿದ್ದರೆ ನಿಮಗೊಂದು ಒಳ್ಳೆ ಅಂಕಗಳು ಬರುತ್ತೆ ಅಂತ ಹೇಳಿ ನಮ್ಮ ಭಾವನೆ.
ಪೊಲಿಟಿ ಹಾಗೂ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ನಮ್ಮ ಇಡೀ ವಾರದ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರದ ಪ್ರಶ್ನೆಗಳೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.